ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಸಮಯದಲ್ಲಿ ಬೆಳಗಿನ ಜಾವಿನ ಪ್ರಾರ್ಥನೆಯಲ್ಲಿ, ಅದೇ ರೀತಿಯಲ್ಲಿ 20ನೇ ದಿವಸದ ಉಪವಾಸ ಪ್ರಾರ್ಥನೆ ಪ್ರಾರಂಭದಲ್ಲಿ ಕರ್ತನ ಸಾನ್ನಿಧ್ಯದಲ್ಲಿ ಸೇರಿ ಬರುವುದಕ್ಕೆ ಕರ್ತನ ಕೊಟ್ಟದ ಕೃಪೆಗಾಗಿ ಸ್ತೋತ್ರ. ಇದುವರೆಗೂ ನಮ್ಮನ್ನ ನಡೆಸಿದ ದೇವರು ಇನ್ನು ಮುಂದೆ ಕೂಡ ಮುಂದಿನ ದಿನಗಳಲ್ಲಿ ಕೂಡ ಕರ್ತನ ನಮ್ಮನ್ನ ನಡೆಸುವಾಗಲಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಆ ಒಂದು ವಾಕ್ಯದ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಆ ವಾಕ್ಯ ಲೂಕನ ಸುವಾರ್ತೆ 19ನೇ ಅಧ್ಯಾಯ 40ನೇ ವಚನ. ನೀವರು ಸುಮ್ಮನಾದರೆ ಆ ಕಲ್ಲುಗಳೇ ಕೂಗು ಎಂದು ನಾವು ಹೇಳಿದ್ದೇವೆ. ಹಲ್ಲೆಲೂಯಾ. ಕರ್ತನು ಅಬ್ರಾಮನಿಗೆ ಕಲ್ಲುಗಳಿಂದಲೂ ಕೂಡ ಮಕ್ಕಳನ್ನು ಹುಟ್ಟಿಸಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಕಲ್ಲುಗಳ ವಿಚಾರವಾಗಿ ನೋಡುವಾಗ ಅಬ್ರಾಮನ ಯಜ್ಞವೇದಿಯ ಮೇಲೆ ಕಟ್ಟಲ್ಪಟ್ಟಿರುವಂತಹ ಆ ಯಜ್ಞವೇದಿಯ ಕಲ್ಲುಗಳು ಏನನ್ನ ಹೇಳ್ತಾ ಇದ್ದಾವೆ? ಅಬ್ರಹಾಮನ ದೇವರು ಒದಗಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಎರಡನೇದಾಗಿ ನೋಡುವಾಗ ತಲೆಬಿಂಬಾಗಿ ಕಲ್ಲನ್ನು ಇಟ್ಟಂತ ಯಾಕೋಬನ ಆ ಬೇತಲಲ್ಲಿ ನಡೆದಂತ ಘಟನೆಯನ್ನ ನೋಡಿ ಆ ಕಲ್ಲು ಹೇಳ್ತಾ ಇದೆ, ಆ ನಮ್ಮ ದೇವರು ಯಾರಾಗಿದ್ದಾರೆ? ಆತನು ಕಾಯುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಮೂರನೇದಾಗಿ ನೋಡುವಾಗ ಸಮುವೇಲನು ಮತ್ತು ಇಸ್ರಾಯೇಲನ ಮಧ್ಯದಲ್ಲಿ ಯುದ್ಧದಲ್ಲಿ ಜಯ ಕೊಟ್ಟಂತ ಆ ಒಂದು ದೇವರ ಬಗ್ಗೆ ಆ ಕಲ್ಲು ನೆಟ್ಟಲ್ಪಟ್ಟಂತ ಆ ಕಲ್ಲು ಹೇಳ್ತಾ ಇದೆ. ಕಲ್ಲು ಸಾಕ್ಷಿ ಕೊಡ್ತಾ ಇದೆ. ಏನ್ ಸಾಕ್ಷಿ ಕೊಡ್ತಾ ಇದೆ? ಸಮುವೇಲನ ಇಸ್ರಾಯೇಲನ ದೇವರು ಎಬೆನೇಜರ್ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಎಲಿಯನ ಒಂದು ಯಜ್ಞವೇದಿಯಲ್ಲಿ ಕಟ್ಟಲ್ಪಟ್ಟಂತ ಆ 12 ಕುಲಕ್ಕೆ ಅನುಸಾರವಾಗಿ ಕಟ್ಟಲ್ಪಟ್ಟಂತ ಆ 12 ಕಲ್ಲುಗಳು ಏನನ್ನ ಹೇಳ್ತಾ ಇದ್ದೇವೆ? ಯೆಹೋವನೇ ಜೀವ ಸ್ವರೂಪನಾದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ನಿನ್ನೆ ದಿವಸ ನಾವು ಕಲಿತುಕೊಂಡ್ವಿ. ಕರ್ತನ ಸನ್ನಿಧಾನದಲ್ಲಿ ಏನನ್ನ ಕಲಿತುಕೊಂಡ್ವಿ? ಯೆಹೋವನ ಮಧ್ಯದಲ್ಲಿ ಆ ಕರ್ತನು ಕಾರ್ಯ ಮಾಡಿದನು ಏನಂತ ನೋಡುವಾಗ ಯೆಹೋವನು ಆತನು ಅದ್ಭುತ ಸ್ವರೂಪನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿದ್ದೇನೆ. ಕರ್ತನ ವಿಶೇಷತೆಗಳನ್ನ ನಾವು ಕಲಿತಾ ಇದ್ದೇವೆ. ಈ ಉಪವಾಸ ಪ್ರಾರ್ಥನೆ ಇನ್ನೇನು ಉಪವಾಸ ಪ್ರಾರ್ಥನೆ ಮುಗಿಯುತ್ತದೆ. ಮುಗಿಯುವಂತ ಸಂದರ್ಭದಲ್ಲಿ ಕರ್ತನ ವಾಗ್ದಾನ ಮಾಡಿದ್ದಾನೆ. ಹಲ್ಲೆಲೂಯಾ. ಆತನು ಯೆಹೋವ ಈರೆಯಾಗಿ, ಆತನು ಈ ನಮ್ಮನ್ನ ಕಾಯುವವನಾಗಿ, ಮೂರನೇದಾಗಿ ಆತನು ಎಬೆನೇಜರ್ ಆಗಿ, ಅದೇ ರೀತಿಯಲ್ಲಿ ಆತನು ನಮ್ಮನ್ನ ನಡೆಸುವ ದೇವರಾಗಿ, ಯೆಹೋವನೇ ಆತನೇ ದೇವರಾಗಿ, ಅದೇ ರೀತಿಯಲ್ಲಿ ಆತನು ನಮ್ಮ ಮಧ್ಯದಲ್ಲಿ ಅದ್ಭುತ ಸ್ವರೂಪನಾಗಿ ನಮ್ಮನ್ನ ನಡೆಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ಈ ಸಂದೇಶ ಮುಗಿಲಿಕ್ಕೆ. ಹಲ್ಲೆಲೂಯಾ. ಇದು ಕಡೆಯ ಉಪವಾಸದ ಮಾರ್ನಿಂಗ್ ಪ್ರೇಯರ್ನ ಸಂದೇಶ ಆಗಿದೆ. ಹಲ್ಲೆಲೂಯಾ. ಈ ಕಡೆಯ ಸಂದೇಶದಲ್ಲಿ ನಾವು ಒಂದನ್ನು ನಿರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ಕರ್ತನ ದೊಡ್ಡ ಕಾರ್ಯವನ್ನು ಇವತ್ತಿನ ದಿವಸ ನಮ್ಮ ಜೀವನದಲ್ಲಿ ಕರ್ತನ ಮಾಡಿದ್ದಾರೆ. ಹಲ್ಲೆಲೂಯಾ. ಎಷ್ಟು ಜನ ನಂಬಿಕೆ ಇದೆ? ಹಲ್ಲೆಲೂಯಾ. ಎಷ್ಟು ಜನ ನಂಬಿಕೆ ಇದೆ? ಕರ್ತನ ನನ್ನ ಜೀವಿತದಲ್ಲಿ ಈ ವಾಕ್ಯಾನುಸಾರ ನನ್ನ ಜೀವನದಲ್ಲಿ ಅದ್ಭುತಗಳನ್ನ ಮಾಡುತ್ತಾನೆ ಅನ್ನುವಂತಹ ಒಂದು ನಂಬಿಕೆ ನಮ್ಮಲ್ಲಿದೆಯಾ ಪ್ರಿಯರೇ? ಹಲ್ಲೆಲೂಯಾ. ನಂಬಿಕೆ ನಮ್ಮಲ್ಲಿರುವುದಾದರೆ ಆ ನಂಬಿಕೆ ಅನುಸಾರವಾಗಿ ಸಮಯದ ವಾಕ್ಯವನ್ನು ಕೇಳಲಿಕ್ಕೆ ಹೋಗೋಣ. ಈ ಸಮಯದಲ್ಲಿ ಕರ್ತನ ಸನ್ನಿಧಾನ ನಮ್ಮ ಸತ್ಯವೇದವನ್ನ 1ನೇ ಸಮುವೇಲ 17ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. 1ನೇ ಸಮುವೇಲ 17ನೇ ಅಧ್ಯಾಯ. 1ನೇ ಸಮುವೇಲ 17ನೇ ಅಧ್ಯಾಯದಲ್ಲಿ ಏನ್ ನಡೀತಾ ಇದೆ? ಫಿಲಿಷ್ಟಿಯರಿಗೂ ಇಸ್ರಾಯೇಲರಿಗೂ ಯುದ್ಧ ನಡೀತಾ, ಯುದ್ಧ ಪ್ರಾರಂಭ ಆಗಿ ಫಿಲಿಷ್ಟಿಯರು ಮೇಲುಗೈಯನ್ನು ಸಾಧಿಸ್ತಾ ಇದ್ದಾರೆ. ಇಸ್ರಾಯೇಲರು ಅವರು ಕೆಳಗಡೆ ಬಂದಿದ್ದಾರೆ. ಏನಕ್ಕೆ ಅಂತಂದ್ರೆ ಅಲ್ಲಿ ಒಬ್ಬ ಯುದ್ಧ ವೀರನ ಎದುರು ನಿಂತಿದ್ದಾನೆ. ಯಾರವನು? ಗೋಲ್ಯಾತ. ಅವನು ಏನ್ ಚಾಲೆಂಜ್ ಮಾಡ್ತಾ ಇದ್ದಾನೆ, ಏನ್ ಕರೀತಾ ಇದ್ದಾನೆ ಚಾಲೆಂಜ್ ಮಾಡಿ ಅಂತಂದ್ರೆ 1ನೇ ಸಮುವೇಲ 17ನೇ 23ನೇ ವಚನ ಈ ರೀತಿಯಲ್ಲಿ ಆತನು ಹೇಳ್ತಾನೆ. ದಾವೀದನು ಬಂದ ನಂತರ ಬಂದಂತ ವಾಕ್ಯಗಳದಾಗಿದೆ. ಅದಕ್ಕಿಂತ ಮುಂಚೆ ಹೇಳ್ತಾನೆ, ನಿಮ್ಮ ಆ ಒಂದು ಪಾಳೆಯದಲ್ಲಿ ಯಾರಾದ್ರೂ ಒಬ್ಬರು ಗಂಡಸಿರುವುದಾದರೆ, ಯಾರಾದರೂ ಒಬ್ಬ ಯುದ್ಧ ವೀರನು ಇರುವುದಾದರೆ ನನ್ನ ಜೊತೆ ಯುದ್ಧ ಮಾಡಿ ಗೆದ್ರೆ ಒಂದು ವೇಳೆ ನಾವು ನಿಮಗೆ ದಾಸರಾಗ್ತೀವಿ, ಒಂದು ವೇಳೆ ಸೋತ್ರೆ ನೀವೆಲ್ಲ ಇಸ್ರಾಯೇಲ್ ದೇಶದವರು ಯಾರಿಗೆ ದಾಸರಾಗಬೇಕು? ಫಿಲಿಷ್ಟಿಯರಿಗೆ ನೀವು ನಮಗೆ ದಾಸರಾಗಬೇಕು ಅಂತ ಅನ್ಕೊಂಡು ಸವಾಲನ್ನು ಒಡ್ಡಿದಂತ ಸಂದರ್ಭದಲ್ಲಿ ಇಡೀ ಇಸ್ರೇಲ್ ಪಟ್ಟಣವೇ, ಇಸ್ರೇಲ್ ಸೈನಿಕರೇ ದಿಗ್ಭ್ರಾಂತರಾಗ್ತಾರೆ. ಅತಿ ನಾವು ನೋಡಿದ್ದೇವೆ ಸೌಲನ ವಿಚಾರವನ್ನು ವಿವರಣೆಯಿಂದ ಆತನು ಇಡೀ ಇಸ್ರೇಲರಲ್ಲಿರುವಂತಹ ಜನರ ಮಧ್ಯದಲ್ಲಿ ಆತನು ಎತ್ತರವಾಗಿ ಕಾಣ್ತಾ ಇದ್ದ.
ನನಗೆ ಗೊತ್ತಿಲ್ಲ ಈ ಗೋಲಿಯಾತನ ಹೈಟ್ಗೂ ಈ ಸೌಲನ ಹೈಟ್ಗೂ ಎಷ್ಟು ಡಿಫರೆನ್ಸ್ ಇದೆ ಗೊತ್ತಿಲ್ಲ. ಆದ್ರೆ ಆತನು ಕೂಡ ಒಂದು ನೋಡುವುದಕ್ಕೆ ಯುದ್ಧ ವೀರನ ರೀತಿಯಲ್ಲಿಯೂ ಆದನು, ಮನೋಹರನು ಅದೇ ರೀತಿಯಲ್ಲಿ ಆದನು, ಹೈಟ್ ಆಗಿರೋ ಒಂದು ವ್ಯಕ್ತಿ. ಆದ್ರೆ ಈ ದೊಡ್ಡ ಶರೀರಿಯಾದ ಈ ಒಂದು ಗೋಲಿಯಾತನು ಬಂದು ನಿಂತಾಗ ಈ ಸೌಲನ ಏನ್ ಮಾಡ್ತಾ ಇದ್ದಾನೆ? ಯಾರಾದ್ರೂ ಬಂದು ಯುದ್ಧ ಮಾಡ್ಲಿ ಅಂತ ಅನ್ಕೊಂಡು ಕೂತಿದ್ದಾನೆ, ಭಯ ಪಟ್ಕೊಂಡು ಅದನ್ನು ಕೂತಿದ್ದಾನೆ. ಅದೇ ರೀತಿಯಲ್ಲಿ ಮೊದಲನೇ ಸಮುವೇಲ 17ನೇ ಅಧ್ಯಾಯ 23ನೇ ವಚನದಲ್ಲಿ ಇದನ್ನೆಲ್ಲ ಗಮನಿಸಿದಂತ ಇದನ್ನೆಲ್ಲವನ್ನ ಯಾರು ಗಮನಿಸ್ತಾ ಇದ್ದಾನೆ? ಮನೆಯಿಂದ ದಾವಿದನ್ ಬಂದಿದ್ದಾನೆ. ದಾವಿದನ ಏನಕ್ಕೆ ಬಂದಿದ್ದಾನೆ? ಬುದ್ಧಿಯನ್ನ ಕಟ್ಟಿಕೊಂಡು ಯಾರಿಗೆ? ತನ್ನ ಅಣ್ಣಂದಿರಿಗೆ ಮತ್ತೆ ಅಲ್ಲಿರುವಂತಹ ಸರ್ದಾರರಿಗೆ ಏನೋ ಒಂದು ಕೊಡುವುದಕ್ಕೆ, ಅವರಿಗೆ ಆಹಾರ, ದೇಹಕ್ಕೆ ಶಕ್ತಿ ಬರಲಿ, ಚೆನ್ನಾಗಿ ಯುದ್ಧ ಮಾಡ್ಲಿ ಅಂತ ಅನ್ಕೊಂಡು ಆಹಾರವನ್ನು ತಿಂದ್ರೆ ಯುದ್ಧ ಅವರು ಮಾಡ್ತಾ ಇಲ್ಲ, ಎಲ್ಲ ರೆಸ್ಟ್ ಮಾಡ್ತಿದ್ದಾರೆ. ಯಾಕಂದ್ರೆ ರೆಸ್ಟ್ ಅಂದ್ರೆ ಇನ್ನೇನು ಪ್ರಾಣ ಫುಲ್ ಕಂಪ್ಲೀಟ್ ರೆಸ್ಟ್ ಇನ್ ಪೀಸ್ ಆಗುತ್ತೆ ಅಂತ ಅನ್ಕೊಂಡು ಕಾಯ್ಕೊಂಡು ಕೂತಿದ್ದಾರೆ. ಸೊ ಅದಕ್ಕೋಸ್ಕರವಾಗಿ ರೆಸ್ಟ್ ಮಾಡ್ತಿರುವಂತ ಅವರಿಗೆ ತರ್ತಾ ಇದ್ದಾನೆ. ಆವಾಗ ಅವ್ರಿಗೆ ಈ ಮಾತುಗಳನ್ನ ಕೇಳಿದ್ರೆ, ಅವರೊಡನೆ ಮಾತನಾಡುತ್ತಿರುವಷ್ಟರಲ್ಲಿ ಗತ್ತೂರಿನ ರಣವೀರನಾದ ಗೋಲ್ಯಾತನೆಂಬ ಆ ಫಿಲಿಸ್ತಿಯನು ತನ್ನ ಸೈನ್ಯದಿಂದ ಹೊರಗೆ ಬಂದು ಮುಂಚಿನಂತೆಯೇ ಕೂಗಿದನು. ಇವನೇನ್ ಮಾಡ್ತಾ ಇದ್ದಾನೆ? ಕೆಲಸ ಏನ್ ಮಾಡ್ತಾ ಇದ್ದಾನೆ? ಚೆನ್ನಾಗಿ ತಿಂದು ಬೆಳೆದು ಗಟ್ಟಿ ಕುಯ್ದು ಮಾಡಿ ಎಲ್ಲ ಪ್ರಾಕ್ಟೀಸ್ ಮಾಡಿ ಬಂದಿದ್ದಾನೆ. ಬಂದು ಪ್ರತಿದಿನವು 40 ದಿವಸಗಳ ಕಾಲ ಅವನೇನ್ ಹೇಳ್ತಾ ಇದ್ದಾನೆ? ತಾಕತ್ತಿದ್ರೆ ಬನ್ರಿ ಅಂತ ಅನ್ಕೊಂಡು ಕರೀತಾ ಇದ್ದಾನೆ. ಯಾರನ್ನ? ಸೌಲನನ್ನ ಮತ್ತು ಸೌಲನ ಹಿಂದೆ ಇರುವಂತ ಸೈನ್ಯವನ್ನ. ಇವರು ಕೇಳಿ ಫ್ರಸ್ಟ್ರೇಷನ್ ಆಗಿದೆ. ಇದನ್ನ ದಾವಿದನು ಒಂದು ದಿವಸ ಬಂದು ಕೇಳ್ತಾ ಇದ್ದಾರೆ. ಏನಂತ ಕೇಳಿದ್ರೆ, ದಾವಿದನು ಅವನ ಮಾತುಗಳನ್ನು ಕೇಳಿದನು. ಇದನ್ನೆಲ್ಲ ಕೇಳಿದ ನಂತರ ಈ ಸೌಲ ಏನ್ ಮಾಡ್ತಾನೆ? ಯಾರು ಮುಂದೆ ಬರ್ತಾ ಇಲ್ಲ, ಯಾರು ಮುಂದೆ ಹೋಗ್ತಾ ಇಲ್ಲ. ಒಂದು ಪ್ರೈಸ್ ಅನೌನ್ಸ್ ಮಾಡಿದ್ರೆ ಯಾರಾದ್ರೂ ಮುಂದೆ ಬರ್ಬೋದೋ ಏನೋ ಅನ್ಕೊಂಡು ಅವನು 25ನೇ ವಚನದಲ್ಲಿ, ಅವರು ಇಸ್ರಾಯೇಲರಾದ ನಮ್ಮನ್ನು ಹೀಯಾಳಿಸೋದಕ್ಕೋಸ್ಕರ ಬಂದಿರುವ ಈ ಮನುಷ್ಯನನ್ನು ಕಂಡಿರ, ಯಾವನು ಇವನನ್ನು ಕೊಲ್ಲುವನೋ ಅಂತವನಿಗೆ ಅರಸನು ಅಪಾರ ದ್ರವ್ಯದೊಡನೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುವನು, ಇದಲ್ಲದೆ ಅವನ ಕುಟುಂಬಕ್ಕೆ ಸರ್ವ ಮಾನ್ಯವನ್ನು ಕೊಡುವನು ಎಂದು ಮಾತನಾಡಿಕೊಳ್ಳುತ್ತಿದ್ದರು. ಹಲ್ಲೆಲೂಯಾ. ಬಿಸ್ನೆಸ್ ನಡೆದಿಲ್ಲ ಅಂತಂದ್ರೆ ಆದ್ಮೇಲೆ ಪ್ರೈಸ್ ಅನೌನ್ಸ್ ಮಾಡ್ಲೇಬೇಕು. ಅಂತ ಪರಿಸ್ಥಿತಿಯಲ್ಲಿ ಸೌಲನ ಏನ್ ಮಾಡ್ತಾನೆ? ಒಂದು ಪ್ರೈಸ್ ಅನ್ನ ಅನೌನ್ಸ್ ಮಾಡ್ತಾನೆ. ಏನಂತ? ನಾನು ನನ್ನ ಮಗಳನ್ನೇ ಮದುವೆ ಕೊಡ್ತೀನಪ್ಪ, ಅದೇ ರೀತಿಯಲ್ಲಿ ಅವರಿಗೆಲ್ಲ ಸರ್ವ ಮಾನವನ್ನ ನಾನು ಕೊಡ್ತೀನಿ ಅಂತ ಅನ್ಕೊಂಡು ಯಾರು ಅನೌನ್ಸ್ ಮಾಡ್ತಿದ್ದಾರೆ? ಇಸ್ರಾಯೇಲಿನ ರಾಜನಾದ ಸಿಂಹಾಸನವನ್ನ ಕಳೆದುಕೊಳ್ಳ ಅಂಚಿನಲ್ಲಿರುವಂತ ಸೌಲನ ಈ ಪ್ರೈಸ್ ಅನ್ನ ಅನೌನ್ಸ್ ಮಾಡ್ತಾ ಇದ್ದಾನೆ. 26ನೇ ವಚನದಲ್ಲಿ ನೋಡುವಾಗ ಇದನ್ನೆಲ್ಲವನ್ನ ಈ ದಾವಿದನ ಕೇಳ್ತಾ ಇದ್ದಾನೆ. ದಾವಿದನ ಕೇಳಿದಾಗ ಆತನ ಒಳಗಡೆ ಒಂದು ಬೆಂಕಿ ಹತ್ತಿ ಉರಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಲ್ಲೆಲೂಯಾ. ಬೆಂಕಿ ಹತ್ತಿ ಉರಿಯುವುದಕ್ಕೆ ಆತನ ದೇಹ ಶರೀರ ಆ ರೀತಿಯಲ್ಲಿಲ್ಲ. ಆತನ ಯಾವುದೇ ಯುದ್ಧದ ತರಬೇತಿಯನ್ನು ಹೊಂದಿದವನಲ್ಲ. ಆತನ ಯಾವುದೇ ಪರಾಕ್ರಮವುಳ್ಳಂತ ಕಾರ್ಯಗಳನ್ನ ಯುದ್ಧವನ್ನ ಜಯಿಸಿ ಬಂದವನಲ್ಲ. ಯಾವುದೋ ಒಂದು ಸ್ಥಳಕ್ಕೆ ಹೋಗಿ ಗೂಢಾಚಾರನಾಗಿದ್ದು ಅಲ್ಲಿ ಎಲ್ಲಾ ಯುದ್ಧದ ಕಾರ್ಯಗಳನ್ನ ಮಾಡಿ ತಿರುಗಿ ಬಂದವನಲ್ಲ. ಆದರೂ ಕೂಡ ಆತನ ಒಂದು ಹೃದಯದಲ್ಲಿ ಬೆಂಕಿ ಹತ್ತಿ ಉರಿಯುವುದಕ್ಕೆ ಪ್ರಾರಂಭಿಸುತ್ತದೆ. ದಾವಿದನು ಜೀವಸ್ವರೂಪನಾದ ದೇವರ ಸೈನ್ಯವನ್ನು ಹೀಯಾಳಿಸುವುದಕ್ಕೆ ಸುನ್ನತಿ ಇಲ್ಲದ ಈ ಫಿಲಿಸ್ಟಿಯನು ಎಷ್ಟರವನು, ಇವನನ್ನು ಕೊಂದು ಇಸ್ರಾಯೇಲರಿಗೆ ಬಂದಿರುವ ನಿಂದೆಯನ್ನು ತೆಗೆದುಹಾಕುವವನಿಗೆ ಸಿಕ್ಕುವುದೇನೆಂದು ಹೇಳಿದಿರೆಂದು ತನ್ನ ಬಳಿಯಲ್ಲಿ ನಿಂತಿದ್ದ ಮನುಷ್ಯರನ್ನು ಕೇಳಲು ಅವರು ಮುಂಚಿನಂತೆ ಇಂತಿಂತದನ್ನು ದೊರಕುವುದೆಂದು ಉತ್ತರ ಕೊಟ್ಟರು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಏನಂದ್ರೆ ಹೇಳ್ತಾರೆ, ಜೀವ ಸ್ವರೂಪನಾದ ದೇವರ ಸೈನ್ಯವನ್ನ ಹೀಯಾಳಿಸುವುದಕ್ಕೆ ಸುನ್ನತಿ ಇಲ್ಲದ ಈ ಫಿಲಿಸ್ಟಿಯನು ಎಷ್ಟರವನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಮುಂದೆ ದೇವ ನಿಂದನೆ, ದೇವ ದೂಷಣೆ ಬರುವಾಗ ನಮ್ಮ ಹೃದಯದಲ್ಲಿ ಆ ಬೆಂಕಿ ಹತ್ತಿ ಉರಿಯುತ್ತಾ ಬರೆಯಿದೆ. ಹಲ್ಲೆಲೂಯಾ. ಅಥವಾ ಅವ್ರು ಮಾತಾಡ್ಲಿ ಬಿಡಿ ಅನ್ನೋ ರೀತಿಯಲ್ಲಿ ಸುಮ್ಮನೆದ್ದು ನಮಗೆ ಬರುವುದಕ್ಕೆ ಸಾಧ್ಯನೇ. ಆದ್ರೆ ಅವ್ರ ಜೊತೆ ಜಗಳ ಆಡಿದ್ದ ನಾನು ಹೇಳ್ತಾ ಇಲ್ಲ. ಈ ಬೆಂಕಿ ಹತ್ತಿ ಉರಿಯದೆ ಹೋದ್ರೆ ನಿನ್ನ ಮೊಣಕಾಲುಗಳು ಈ ನೆಲದ ಮೇಲೆ ಊರೋದಿಲ್ಲ. ಈ ನೆಲದ ಮೇಲೆ, ಈ ಭೂಮಿಯ ಮೇಲೆ ನಿನ್ನ ಕರಗಳು ಎತ್ತಲ್ಪಡೋದಿಲ್ಲ. ಹಲ್ಲೆಲೂಯಾ. ಒಂದು ವೇಳೆ ನಿನ್ನ ಹೃದಯದಲ್ಲಿ ಬೆಂಕಿ ಉರಿತಿದೆ ಅನ್ನೋದಾದ್ರೆ, ಬೆಂಕಿ ಉರಿತಿದೆ ಯಾಕೆಂದ್ರೆ ನಮಗೇನ್ ಭಯ ಇರುತ್ತೆ? ನಾನು ಏನಾದ್ರೂ ಯಾವುದೇ ವಿಚಾರಗಳಲ್ಲಿ ನನ್ನ ಹೃದಯದಲ್ಲಿ ಏನಾದರೂ, ಯಾಕಂದ್ರೆ ಮೊದಲೇ ಈ ಮಾತುಗಳನ್ನ ಕೇಳಿ ಯಾರ ಹೃದಯದಲ್ಲಿ ಭಯಗೊಂಡಿದೆ? ಸೌಲರು ಮತ್ತು ಇಸ್ರಾಯೇಲರ ಮಧ್ಯದಲ್ಲಿ ಯಾರು ಕೂಡ ಈ ರೀತಿಯಲ್ಲಿ ಆಲೋಚನೆ ಮಾಡಿದ ಜೀವ ಸ್ವರೂಪನಾದ ದೇವರ ಸೈನ್ಯವನ್ನ ಹೀಯಾಳಿಸುವುದಕ್ಕೆ ಈ ಸುನ್ನತಿ ಇಲ್ಲದಂತ ಈ ಫಿಲಿಸ್ತಿಯನು ಎಷ್ಟರವನ್ನ
ಅಂದ್ಕೊಂಡು ಅಲ್ಲಿರುವಂತ ಯಾವ ವ್ಯಕ್ತಿಗಳ ಆಲೋಚನೆ ಮಾಡ್ತಾ ಇಲ್ಲ. ದಾವಿದನನ್ನು ನೋಡಿದಂತ 3 ಅಣ್ಣಂದ್ರು ಅವರು ದಾವಿದನನ್ನ ಮನೆಗೆ ಓಡಿಸ್ತಾ ಇದ್ದಾರೆ. ಯಾಕಂದ್ರೆ ಮನೆಗೆ ಹೋದ್ರೆ ದಾವಿದನ ಏನ್ ಹೇಳ್ತಾನೆ, ನಮ್ಮ ಅಣ್ಣಂದ್ರು ನೋಡಿದ್ರೆ ಕತ್ತಿ ವರ್ಷ ಎಲ್ಲ ಬಿಟ್ಟು ಕೂತಿದ್ರು, ಏನಾಗುತ್ತೆ ಅಂತ ಅನ್ಕೊಂಡು ನೋಡ್ಕೊಂಡು ಕೂತಿದ್ರು ಅಂತ ಅನ್ಕೊಂಡು ಅವನ ಅಪ್ಪನಿಗೆ ಹೇಳ್ತಾರೆ. ಹೋಗಿ ಇವರು ಅಣ್ಣಂದ್ರ ಒಂದು ಸ್ವಭಾವ ಇದೆ, ತಮ್ಮಂದ್ರ ಮಧ್ಯದಲ್ಲಿ ತಮ್ಮ ಒಂದು ಏನೋ ಪೌರುಣ್ಯವನ್ನ ಯಾವಾಗಲೂ ವರ್ಣಿಸಿದ್, ನಾನು ಹಂಗ್ ಮಾಡಿದೆ ಹಿಂಗ್ ಮಾಡಿದೆ ಅಂತ ಅನ್ಕೊಂಡು. ಈಗ ಹೋಗಿ ಯಾವ ವಿವರಣೆಯನ್ನು ಕೊಡೋದಕ್ಕೆ ಇಲ್ಲ. ಯಾಕೆಂದ್ರೆ ಇವನೇ ಕಣ್ಣಾರೆ ನೋಡ್ತಾ ಇದ್ದಾನೆ, ಇವರು ಕತ್ತಿಯೆಲ್ಲ ಇಟ್ಕೊಂಡು ಕೂತಿರೋದನ್ನ ನೋಡ್ತಾ ಇದ್ದಾನೆ. ಅದಕ್ಕೆ ನೀನ್ ಯಾಕೆ ಬಂದಿದ್ಯಾ, ನೀನ್ ಬಂದ್ರೆ ಎಲ್ಲ ಸೀಕ್ರೆಟ್ ನಮಗೆ ಮನೆಗೆ ಗೊತ್ತಾಗುತ್ತೆ ಅಂತ ಅನ್ಕೊಂಡು ಹೇಳಿ ಅವ್ರ ಮನೆಗೆ ಹೋಗಪ್ಪ ನೀನು ಅಂತ ಅನ್ಕೊಂಡು ಓಡಿಸ್ತಾ ಇದ್ದಾರೆ. ಆದ್ರೆ ಅಂತವರೆಲ್ಲ ಕೂತಿದ್ದಾರೆ, ಅವರಿಗೆ ಯಾರ ಹೃದಯದಲ್ಲೂ ಆ ಬೆಂಕಿ ಹತ್ತಲಿಲ್ಲ ಪ್ರಿಯರೇ, ಆ ಒಂದು ಅಗ್ನಿ ಹತ್ತಲಿಲ್ಲ. ಆದ್ರೆ ದಾವಿದನ ಹೃದಯದಲ್ಲಿ ಆತನ ಹೇಳ್ತಾ ಇದ್ದಾನೆ, ಈ ಜೀವ ಸ್ವರೂಪನಾದ ದೇವರ ಸೈನ್ಯವನ್ನ ಹೀಯಾಳಿಸುವುದಕ್ಕೆ ಸುನ್ನತಿ ಇಲ್ಲದ ಈ ಫಿಲಿಸ್ಟಿಯನು ಎಷ್ಟರವನು. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ತದನಂತರ ಅವನ ಪ್ರೈಸ್ ಏನಿದೆ ಅಂತ ಅನ್ಕೊಂಡು ಕೂಡ ಲೆಕ್ಕ ಮನಸ್ಸೆಲ್ಲ ಇಟ್ಕೊಡ್ತಾನೆ. ಹಲ್ಲೆಲೂಯಾ, ಯಾಕಂದ್ರೆ ಗೆದ್ದ ನಂತರ ಪ್ರೈಸ್ ಏನಾದ್ರು ಚೇಂಜ್ ಆಗ್ಬಿಟ್ರೆ, ಡ್ರಾ ಏನಾದ್ರು ಚೇಂಜ್ ಆಗ್ಬಿಟ್ರೆ, ಡ್ರಾ ಏನಾದ್ರು ಬೇರೆಯವರಿಗೆ ನಂಬರ್ ಹೊಡೆದ್ಬಿಟ್ರೆ ಅಂತ ಅನ್ಕೊಂಡು ಅದನ್ನು ಕೂಡ ಕನ್ಫರ್ಮ್ ಮಾಡ್ತಾನೆ. 32ನೇ ವಚನದಲ್ಲಿ ದಾವಿದನು ಸೌಲನಿಗೆ ಆ ಫಿಲಿಸ್ಟಿಯರ ನಿಮಿತ್ತವಾಗಿ ಯಾರಿಗೆ ಹೇಳ್ತಾ ಇದ್ದಾರೆ, ಈ ಇಸ್ರೇಲ್ ದೇಶದ ಅಭಿಷಕ್ತನಾದ ಸೌಲನಿಗೆ ದಾವಿದನ ಹೇಳ್ತಾ ಇದ್ದಾನೆ, ಬಾಲಕನ ಹೇಳ್ತಾ ಇದ್ದಾನೆ, ಎಕ್ಸ್ಪೀರಿಯನ್ಸ್ ಆಗಿರುವಂತ ಸೈನ್ಯಾಧಿಕಾರಿಗೆ, ರಾಜನಿಗೆ ನಿಂತು ರಾಜನ ಮುಂದೆ ಈ ರೀತಿ ಅಂದ್ರೆ, ಫಿಲಿಸ್ಟಿಯನ ನಿಮಿತ್ತವಾಗಿ ಯಾವನು ಎದೆಗೆಡಬಾರದು, ನಿನ್ನ ಸೇವಕನಾದ ನಾನು ಹೋಗಿ ಅವನೊಡನೆ ಯುದ್ಧ ಮಾಡುವೆನು ಅನ್ನಲು ಸೌಲನು ಅವನಿಗೆ, ನೀನು ಅವನೊಡನೆ ಕಾದಾಡಲಾರಿ, ನೀನು ಇನ್ನೂ ಹುಡುಗನು, ಅವನಾದರೂ ಚಿಕ್ಕಂದಿನಿಂದಲೇ ಯುದ್ಧ ವೀರನು ಎಂದು ಹೇಳಿದನು. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವನು ಯಾವ ರೀತಿಯಲ್ಲಿ ಸೌಲನ್ನು ಮಾತಾಡ್ತಿದ್ದಾನೆ ಅಂದ್ರೆ, ಯಾರ ಸಹಾಯವಿಲ್ಲದೆ ದೇಶಗಳನ್ನ ದಂಡೆತ್ತಿ ಬಂದಂತ ಒಂದು ರಾಜನ ರೀತಿಯಲ್ಲಿ ಮಾತಾಡ್ತಾ ಇದ್ದಾನೆ. ಇದುವರೆಗೂ ಆತನು ಆತನಿಗೆ ಯುದ್ಧವನ್ನ ಜಯಿಸಿಕೊಟ್ಟದ್ದು ಯಾರಾಗಿದ್ದಾನೆ? ಕರಾದಿ ಕರ್ತನಾಗಿದ್ದಾನೆ. ಹಲ್ಲೆಲೂಯಾ, ಅದನ್ನ ಮರೆತಂತ ಸೌಲನು ಆತನು ಏನ್ ಹೇಳ್ತಾ ಇದ್ದಾನೆ, ನಿನಗೆ ತರಬೇತಿ ಇಲ್ಲ, ನಿನಗೆ ಯಾವ್ದು ಯುದ್ಧದ ಎಕ್ಸ್ಪೀರಿಯನ್ಸ್ ಇಲ್ಲ, ನಿನಗೆ ಯಾವ್ದು ಕತ್ತಿ ವರಸೆ ಬರಲ್ಲ, ನಿನಗೆ ಈಟಿಯನ್ನು ಹೊಡೆಯೋದಕ್ಕೆ ಬರಲ್ಲ, ಗುರಾಣಿ ಹಿಡಿಯೋದಕ್ಕೆ ಬರಲ್ಲ, ನೀನು ಏನು ಇಲ್ಲದೆ ನೀನು ಈ ರೀತಿಯ ಯುದ್ಧ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವನು ಎತ್ತರ ಇದ್ದಾನೆ, ಅವನ ಅಗಲ ಇದ್ದಾನೆ, ಅವನ ಕತ್ತಿ ವರಸೆ ನಿನಗೆ ಗೊತ್ತಿಲ್ಲ, ಅವನು ಚಿಕ್ಕಂದಿನಿಂದ ಕೂಡ ಅವನು ಬಹಳ ಯುದ್ಧ ವೀರನಾಗಿದ್ದಾನೆ ಅನ್ನೋದನ್ನ ಹೇಳ್ತಾರೆ. ಆದ್ರೆ ನೋಡ್ರಿ, ದಾವಿದನ ಮಾತನ್ನ ನೋಡ್ರಿ, ಆತನು ಏನ್ ಹೇಳ್ತಾ ಇದ್ದಾನೆ, ಆ ಫಿಲಿಸ್ಟಿಯರ ನಿಮಿತ್ತವಾಗಿ ಯಾವನು ಎದೆಗೆಡಬಾರದು. ಈಗ ಎದೆಗೆಟ್ಕೊಂಡು ನೀವು ಕೂತಿರಲ್ಲ, ಯಾರು ಕೂಡ ಎದೆಗೆಡಬಾರದು, ನಿನ್ನ ಸೇವಕನಾದ ನಾನು ಹೋಗಿ ಅವನೊಡನೆ ಯುದ್ಧ ಮಾಡುವೆನು ಅಂತ ಅನ್ಕೊಂಡು ದಾವಿದನ ಕಾನ್ಫಿಡೆನ್ಸ್ ಅನ್ನ ನೋಡುವ. ದಾವಿದನ ಕಾನ್ಫಿಡೆನ್ಸ್ ಆದ್ರೆ ಕಾನ್ಫಿಡೆನ್ಸ್ ಅನ್ನ ಯಾರು ತಗ್ಗಿಸ್ತಾ ಇದ್ದಾರೆ? ಅನೇಕ ಬಾರಿ ದೇವರು ಹೇಳಿರುವಂತ ಕಾರ್ಯಗಳನ್ನ ನಾವು ಮಾಡೋದಕ್ಕೆ ಮುಂದೆ ಹೋಗುವಾಗ ನಮ್ಮನ್ನ ಹಿಂದೆ ಎಳೆಯುವುದಕ್ಕೆ ಒಬ್ಬರು ವ್ಯಕ್ತಿಗಳಿರ್ತಾರೆ. ಅದು ಮನುಷ್ಯನ ಬಾಯಿಗಳಿರ್ಬೋದು, ಅಥವಾ ನಮ್ಮ ಸುತ್ತಲೂ ನಡೆಯುವಂತಹ ಪರಿಸ್ಥಿತಿಗಳಿರ್ಬೋದು, ಅಥವಾ ಅನೇಕ ಕಾರ್ಯಗಳಿರ್ಬೋದು. ಆದರೂ ಒಂದನ್ನು ತಿಳಿದುಕೊಂಡ್ರೆ ಪ್ರೇರೆ, ನಮ್ಮ ಕರ್ತನು ನಮ್ಮ ಜೊತೆ ಇರುವುದಾದ್ರೆ, ನಿನಗೆ ಕಾನ್ಫಿಡೆನ್ಸ್ ಇದೆ, ಈ ನನ್ನ ಕಾರ್ಯದ ಜೊತೆ ಕರ್ತನೆ ಇದ್ದಾನೆ ಅನ್ನೋದನ್ನ ಕಾನ್ಫಿಡೆನ್ಸ್ ಇರೋದಾದ್ರೆ. ಯಾಕಂದ್ರೆ ನಾನು ರಕ್ಷಣೆ ಹೊಂದುವಂತ ಸಮಯದಲ್ಲಿ ಕೂಡ ನನಗೆ ಮೊದಲೇ ಹೇಳಿದ್ರು, ನೀನು ಪ್ರಿಯಾಂಕಾ ಹತ್ರ ಫ್ರೆಂಡ್ಶಿಪ್ ಬೆಳೆಸಬೇಡ, ಆಕೆ ನಿನ್ನ ಮರಳುಗೊಳಿಸ್ತಾಳೆ ಅಂತ. ಅದು ನನಗೂ ಗೊತ್ತಿತ್ತು, ಮರಳುಗೊಳಿಸ್ತಾಳೆ ಅಂತ. ಯಾಕೆಂದ್ರೆ ಅಲ್ಲಿ ನಡೆಯುವಂತ ಅನೇಕ ಕಾರ್ಯಗಳನ್ನ ನಮ್ಗೆ ಇನ್ನು ವಿವರವಾಗಿ ನಮಗೆ ಗೊತ್ತಿತ್ತು. ಆದ್ರೆ ಅಲ್ಲಿ ದೇವರ ಒಂದು ಪ್ರೀತಿ ಇದೆಯಲ್ಲ, ಅದು ಸೆಳೆಯುವ ಪ್ರೀತಿ. ನನ್ನನ್ನು ತುಸು ಎಳೆ, ನಾನು ನಿನ್ನ ಬಳಿಗೆ ಓಡಿ ಬಂದೆ. ಅದೇ ರೀತಿಯಲ್ಲಿ ಹಲ್ಲೆಲೂಯಾ, ಅದೇ ರೀತಿಯಲ್ಲಿ ಆತನು ನನ್ನನ್ನು ತುಸು ಎಳೆದನು. ಕಾರಣ ಮಾತ್ರ ಪ್ರಿಯಾಂಕ ಆಗಿತ್ತು, ಕಾರಣ ಮಾತ್ರ ಆ ಎಜುಕೇಶನ್ ಆಗಿತ್ತು. ಕರ್ತನ ಅದರ ಮುಖಾಂತರವಾಗಿ ನನ್ನನ್ನ ಆ ಪಟ್ಟಣದಿಂದ ಈ ಪಟ್ಟಣಕ್ಕೆ ಆತನು ಪ್ರೀತಿಯಿಂದ ಎಳೆದನೆಂದು ನೋಡ್ತೇವೆ. ಹಲ್ಲೆಲೂಯಾ, ನನ್ನನ್ನ ತುಸು ಎಳೆ, ನಾನು ನಿನಗೋಸ್ಕರ ಓಡಿ ಬರುವೆನೆಂದು ಹೇಳುವ ರೀತಿಯಲ್ಲಿ ಇವತ್ತಿನ ದಿವಸ ಆ ಪ್ರೀತಿ ಪ್ರಿಯರೇ, ಆ ಕ್ರಿಸ್ತನ ಪ್ರೀತಿ ನಿನ್ನನ್ನ ಕೂಗುತ್ತಾ ಇದೆ, ನಿನಗೆ ಹೇಳ್ತಾ ಇದೆ, ನೀನು ನನ್ನ ಬಳಿಗೆ ಬಾ. ಯೇಸು ನಿನ್ನನ್ನು ಕರೆಯುತ್ತಿದ್ದಾನೆ. ನೀನು ಹತ್ತಿರ ಬರುವುದಾದ್ರೆ ಕರ್ತನು ನಿನ್ನನ್ನ ನಕ್ಷತ್ರಗಳಾಗಿ ಮಾಡುತ್ತಾನೆ. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದೆ ಹೋಗ್ತೇವೆ. 34ನೇ ವಚನದಲ್ಲಿ ದಾವಿದನು ಅವನಿಗೆ, ನಿನ್ನ ಸೇವಕನಾದ ನಾನು
ನನ್ನ ತಂದೆಯ ಕುರಿಗಳನ್ನ ಕಾಯುತ್ತಿದ್ದಾಗ ಸಿಂಹವಾಗಲಿ ಕರಡಿಯಾಗಲಿ ಬಂದು ಹಿಂಡಿನಲ್ಲಿನ ಕುರಿಮರಿಯನ್ನು ಹಿಡಿದುಕೊಂಡು ಹೋಗಲು ನಾನು ಒಡನೆ ಅದನ್ನ ಬೆನ್ನಟ್ಟಿ ಹೊಡೆದು ಕುರಿಮರಿಯನ್ನು ಕಿತ್ತುಕೊಳ್ಳುತ್ತಿದ್ದೆನು. ಅದು ಹಿಂದಿರುಗಿ ನನ್ನ ಮೇಲೆ ಬಿದ್ದರೆ ಅದನ್ನು ಗದ್ದಾ ಹಿಡಿದು ಬಡಿದು ಕೊಂದು ಹಾಕುತ್ತಿದ್ದೆನು. ನಿನ್ನ ಸೇವಕನಿಂದ ಕೊಲ್ಲಲ್ಪಟ್ಟ ಸಿಂಹಕ್ಕೂ ಕರಡಿಗೂ ಆದ ಗತಿಯೇ ಜೀವ ಸ್ವರೂಪನಾದ ದೇವರ ಸೈನ್ಯವನ್ನು ನಿಂದಿಸುವಂತ ಈ ಸುನ್ನತಿ ಇಲ್ಲದ ಫಿಲಿಸ್ಟಿಯನಿಗೂ ಆಗಬೇಕು. ಹಲ್ಲೆಲೂಯಾ. ದಾವೀದನು ಹೇಳ್ತಾ ಇದ್ದಾನೆ, ನಾನು ಯಾರ ಹತ್ರ ಹೊರಡಿರೋದು? ನನ್ನ ಕರಡಿಯ ಜೊತೆಯು ಸಿಂಹದ ಜೊತೆಯು ಹೊರಡಿದ್ದೇನೆ. ಈ ಗೋಲ್ಯಾತನಾದ್ರೂ ಇವನಿಗೆ ತರಬೇತಿ ಹೊಂದಿದ್ದಾನೆ. ಸೈನ್ಯಕ್ಕೆ ಒಂದು ರೂಲ್ಸ್ ಇದೆ. ಕತ್ತಿ ವರಸೆ ಹಿಂಗ್ ಹೋಗಿ ಹಿಂಗ್ ಬರೋಷ್ಟರಲ್ಲಿ ಅಷ್ಟೊಂದು ಟೈಮಿಂಗ್ಸ್ ಇದೆ. ಆದರೆ ಸಿಂಹದ ಮತ್ತು ಕರಡಿಯ ಜೊತೆ ಹೊರಡುವಾಗ ಪ್ರಿಯರೇ, ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಇರೋರು ಇದಾರ ಸಿಂಹದ ಬಗ್ಗೆ ಮತ್ತು ಕರಡಿಯ? ಅಟ್ಲೀಸ್ಟ್ ಆ ಎಕ್ಸ್ಪೀರಿಯನ್ಸ್ ಬೇಡ. ನ್ಯಾಷನಲ್ ಜಿಯೋಗ್ರಫಿಯಲ್ಲಿ ಕುಳಿತುಕೊಂಡು ಸಿಂಹ ಯಾವ ರೀತಿಯಲ್ಲಿ ಹೋರಾಡುತ್ತೆ, ಕರಡಿ ಯಾವ ರೀತಿಯಲ್ಲಿ ಹೋರಾಡುತ್ತೆ ಅಂತ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಗೋಲ್ಯಾತನೇ ಪರವಾಗಿಲ್ಲ, ಸಿಂಹ ಕರಡಿ ಬೇಡ ಅನ್ನುವ ರೀತಿಯಲ್ಲಿ. ಯಾಕೆಂದ್ರೆ ಅವರು ಯಾಕೆಂದ್ರೆ ಅವುಗಳ 4 ಕಾಲುಗಳಲ್ಲಿ ಊರುಗಳು, ಅದೇ ರೀತಿಯಲ್ಲಿ ಬಾಯಲ್ಲಿ ಹಲ್ಲುಗಳು, ಅದೇ ರೀತಿಯಲ್ಲಿ ಅವುಗಳ ಶಕ್ತಿ. ಅವು ಪ್ರಯೋಗ ಮಾಡುವಾಗ ಯಾವುದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನೋಡೋದಿಲ್ಲ. ಎಲ್ಲಿ ಬರುತ್ತೆ ಅಲ್ಲಿ ಕೇಳಿದ್ರು, ಎಲ್ಲಿ ಬರುತ್ತೆ ಅಲ್ಲಿ ಕಚ್ಚೆ ಹಾಕುವಂತ ಆ ಒಂದು ಪೌರುಷವನ್ನ ಹೊಂದಿದಂತಹ ಸಿಂಹಗಳು ಕುರಿಗಳು ಯಾವನ್ನ ತಿನ್ನಕ್ಕೆ ಬರ್ತಾ ಇದ್ದಾವೆ, ದಾವೀದನ ಕುರಿಯನ್ನ ತಿನ್ನುವುದಕ್ಕೆ ಬರುವಾಗ ಅದನ್ನು ಕೂಡ ಕಾಪಾಡಿ ತನ್ನನ್ನು ಕೂಡ ಕಾಪಾಡಿ ಅವುಗಳನ್ನ ಸಾಯಿಸುವಂತ ಅಭಿಷೇಕ ಪ್ರಿಯರೇ, ಹಲ್ಲೆಲೂಯಾ. ನಿನ್ನ ಮೇಲೆ ದೇವರ ಅಭಿಷೇಕ ಇರುವುದಾದರೆ ಸಿಂಹವೇನು ಕರಡಿಯೇನು ಗೋಲ್ಯಾತನೇನು ಯಾರ ವಿರುದ್ಧವಾಗಿಯೂ ಯುದ್ಧ ಮಾಡಲು ಶಕ್ತನಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಹೇಳ್ತಾ ಇದ್ದಾರೆ, ನನ್ನನ್ನು ಅಂತ ಸಿಂಹದ ಮತ್ತು ಕರಡಿಯ ಊರುಗಳಿಗೆ ತಪ್ಪಿಸಿದ ಯೆಹೋವನು ಈ ಫಿಲಿಸ್ಟಿಯನ ಕೈಗೂ ತಪ್ಪಿಸುವನು ಎನ್ನಲು ಸೌಲನು ದಾವೀದನಿಗೆ, ಹೋಗು, ಯೆಹೋವನು ನಿನ್ನ ಸಂಗಡ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆಯ್ತಪ್ಪ ಹೋಗು, ಒಳ್ಳೇದಾಗಿ ಏನೋ ಹೇಳ್ತಾ ಇದೆಯಾ ಅಂತ ಅನ್ಕೊಟ್ಟು ಕಳಿಸ್ತಾ ಇದ್ದೆ. ಸತ್ರೆ ಫ್ಯೂನರಲ್ ಮಾಡ್ತೀವಿ, ಬದುಕಿದ್ರೆ ನೋಡೋಣ ಅನ್ಕೊಂಡು ಯೋಚನೆ ಮಾಡ್ತೇನೆ. ಯಾಕಂದ್ರೆ ಪ್ರೈಸ್ ಅಂತ ಅನೌನ್ಸ್ ಮಾಡಿದೀನಿ, ಪ್ರೈಸ್ ಅಂತ ಕೊಡ್ತೀನಿ ಅಂತ ಅನ್ಕೊಂಡು ಆಲಸ್ಯ. ಅದಕ್ಕೋಸ್ಕರವಾಗಿ ಏನು ಹೇಳ್ತಾನೆ, ಆಯ್ತು ಹೋಗು ಅಂತ ಅನ್ಕೊಂಡು ಹೇಳ್ತಾನೆ. 40ನೇ ವಚನಕ್ಕೆ ಬರೋಣ ಡೈರೆಕ್ಟ್ ಆಗಿ. ಈಗ ದಾವೀದನ ಮನಸ್ಸು ಮಾಡ, ದಾವೀದನ ಏನ್ ಮನಸ್ಸು ಮಾಡಿದಾನೆ, ಆತನ ಒಳಗಡೆ ಒಂದು ಅಗ್ನಿ ಉರಿತಾ ಇದೆ. ಅದು ಅಗ್ನಿಯನ್ನು ಅವನು ನಿಲ್ಲಿಸೋದಕ್ಕೆ ಅವನಿಗೆ ಆಗ್ತಾ ಇಲ್ಲ. ನಮಗೂ ನೋಡ್ರಿ, ಯೇಸುವಿನ ವಾಕ್ಯ ನಮಗೆ ಸಿಕ್ಕಿದಾಗ ಯಾರು ಏನೇ ಹೇಳಿ, ಯಾರು ಏನೇ ನೆಗೆಟಿವ್ ಹೇಳಿ, ಯಾರು ಏನೇ ನಮಗೆ ಯಾವುದೇ ಮಾತುಗಳನ್ನು ಹೇಳಿದ್ರು ಕೂಡ ನಮ್ಮ ಒಳಗಡೆ ಯೇಸು ಉರಿಸುವಂತ ಅಗ್ನಿ ಉರಿಯಕ್ಕೆ ಸ್ಟಾರ್ಟ್ ಆದ್ರೆ ಪ್ರಿಯರೇ, ಹಲ್ಲೆಲೂಯಾ, ಅದನ್ನ ಯಾರು ಕೂಡ ನಂದಿಸಲು ಸಾಗೋದಿಲ್ಲ. ನಿನ್ನ ಮಾತುಗಳು ನಿನ್ನ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ, ನಿನ್ನ ಶರೀರದ ಚಲನೆಗಳು ಕಂಟ್ರೋಲ್ ಅಲ್ಲಿ ಇರೋದಿಲ್ಲ. ನಿನ್ನ ಆತ್ಮದಲ್ಲಿ ಒಂದು ಚಲನೆ ಆಗ್ತಿದೆ. ಅದೇ ರೀತಿಯ ಚಲನೆಯನ್ನು ಯಾರು ಅನುಭವಿಸ್ತಿದ್ದಾನೆ? ಇಲ್ಲಿ ದಾವೀದನ ಅನುಭವಿಸ್ತಾನೆ. ತನ್ನ ಕೋಲನ್ನು ತೆಗೆದುಕೊಂಡು ಹೊರಟು ಹಳ್ಳದಲ್ಲಿ 5 ನುಣುಪು ಕಲ್ಲುಗಳನ್ನು ಆರಿಸಿಕೊಂಡು ಅವುಗಳನ್ನ ಕುರುಬರ ಪದ್ಧತಿಯಂತೆ ತನಗಿರುವ ಸೊಂಟದ ಚೀಲಗಳಲ್ಲಿ ಹಾಕಿ ಕೈಯಲ್ಲಿ ಕವಡೆಯನ್ನು ಹಿಡಿದು ಫಿಲಿಸ್ಟಿಯನ ಬಳಿಗೆ ಹೋದನು. ಏನಕ್ಕೆ ತಗೊಂಡು ಹೋಗ್ತಾ ಇದ್ದಾನೆ? ಕಲ್ಲು ತಗೊಂಡು ಹೋಗ್ತಾ ಇದ್ದಾನೆ. ನೋಡುವಾಗ ಅಲ್ಲಿ ನೋಡ್ತಾ ಇದ್ದೇವೆ, ಅದರ ಶಸ್ತ್ರಾಸ್ತ್ರಗಳು, ಕತ್ತಿಯನ್ನ ತೆಗೆದು ಹೋಗ್ತಾ ಇಲ್ಲ, ಗುರಾಣಿಯನ್ನ ತೆಗೆದುಕೊಂಡು ಹೋಗ್ತಿಲ್ಲ, ಈಟಿಯನ್ನ ತೆಗೆದುಕೊಂಡು ಹೋಗ್ತಾ ಇಲ್ಲ, ಏನನ್ನ ತೆಗೆದು ಹೋಗ್ತಾನೆ? ಕಲ್ಲನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ನಾವು ಗಮನಿಸಬೇಕು ನೋಡ್ರಿ, ನಮಗೂ ಕೂಡ ಯುದ್ಧ ಕಾದಾಟಗಳಿದ್ದಾವೆ, ನಮಗೂ ಕೂಡ ಹೋರಾಟಗಳಿದ್ದಾವೆ. ನಾವು ಎಫೆಸ ಬರೆದ ಪತ್ರಿಕೆಯಲ್ಲಿ ನಾವು ಓದ್ತೇವೆ 6ನೇ ಅಧ್ಯಾಯದಲ್ಲಿ, ನಾವು ಯುದ್ಧ ಮಾಡೋದವ್ರದ್ದು ಯಾರ ಜೊತೆ ಅಲ್ಲ, ನಾವು ಮನುಷ್ಯರ ಜೊತೆ ಅಲ್ಲ, ಮನುಷ್ಯರ ಜೊತೆ ಅಲ್ಲ. ಅದನ್ನ ಸ್ಪಷ್ಟವಾಗಿ ನಮ್ಮ ಮನಸ್ಸಿನಲ್ಲಿ ನಿಲ್ಲಬೇಕು. ಮನುಷ್ಯರ ಜೊತೆ ಅಲ್ಲ, ಆಕಾಶ ಮಂಡಲ ದುರಾತ್ಮಗಳ ಮೇಲೆ ನಾವು ಯುದ್ಧವನ್ನ ಮಾಡ್ತಾ ಇದ್ದೀವಿ. ನೋಡಿ, ಒಂದು ದಿವಸ ಇದೇ ರೀತಿಯಲ್ಲಿ ನಡೀತು. ಒಂದು ಚಿಕ್ಕದಾದ ಮುಂಗುಸಿಯ ರೀತಿಯಲ್ಲಿ ಒಂದು ಪ್ರಾಣಿ ಇರುತ್ತೆ. ನಿಮ್ಗೆ ನೀವು ನ್ಯಾಷನಲ್ ಜಿಯೋಗ್ರಫಿಯಲ್ಲಿ ನೋಡ್ಬೋದು, ಅದರ ಹೆಸರು ನನಗೆ ಗೊತ್ತಿಲ್ಲ. ಬ್ಲ್ಯಾಕ್ ಇರುತ್ತೆ, ಈ ಕಡೆಯಿಂದ ವೈಟ್ ಇರುತ್ತೆ, ಅದರ ಬಾಲ ಇರುತ್ತೆ. ಅದಕ್ಕೆ ಅದೇನ್ ಮಾಡುತ್ತೆ, ಈ ನೀರಾಣೆ ನಡ್ಕೊಂಡು ಹೋಗ್ತಾ ಇತ್ತು. ಈ ನೀರಾಣೆ ನಡ್ಕೊಂಡು ಹೋಯ್ತು ಅಂತ ಅನ್ಕೊಂಡು, ನೀರಾಣೆ ಅವತ್ತು ಹೊರಗಡೆ ಸ್ಕಿನ್ ಏನಂದ್ರೆ ಬಹಳ ಮೃದು ಆಗಿರುತ್ತೆ. ಇದೇನ್ ಮಾಡುತ್ತಂದ್ರೆ ಹೋಗಿ ಅದ್ರ ಕಾಲನ್ನ ಇಟ್ಕೊಂಡ್ಬಿಡುತ್ತೆ. ಇದಕ್ ಗೊತ್ತಿಲ್ಲ, ಅಷ್ಟು ದೊಡ್ಡ ಪ್ರಾಣಿನ ನಾನು ಒಂದು ವೇಳೆ ಬೇಟೆ ಆಡೋದ್ರೆ ಫುಲ್ ನನ್ ತಿನ್ನಕ್ಕಾಗಲ್ಲ. ಆದ್ರೂ ಕೂಡ ಏನಂತಂದ್ರೆ ದುರಾಸೆ ಏನಂದ್ರೆ ಅದನ್ನ ಹಿಡಿದು ತಿನ್ನಬೇಕು ಅಂತ ಅನ್ಕೊಂಡು ಆಸೆಗೆ ಏನ್ ಮಾಡುತ್ತೆ, ಕಾಲನ್ನ ಹಿಡಿದು ಬಿಡ್ತಾ ಇಲ್ಲ. ನೀರಾನೆ ನಡೀತಾನೇ ಇದೆ, ನಡೀತಾನೇ ಇದೆ, ನಡೀತಾನೇ ಇದೆ. ದೂರ ನಡೀತು, ರಕ್ತ ಚಿಮ್ಮಕ್ ಸ್ಟಾರ್ಟ್ ಆಯ್ತು. ರಕ್ತವನ್ನ ಸ್ವಲ್ಪ ಹೀರದಕ್ಕೆ ಸ್ಟಾರ್ಟ್ ಆಯ್ತು. ರುಚಿ ಸಿಕ್ತು, ಇನ್ನು ಬಿಡಕ್ ಆಗೋದಿಲ್ಲ ಅಂತ ಅನ್ಕೊಂಡು ಅದಕ್ಕೂ ಗೊತ್ತಾಯ್ತು, ಅದು ಬಿಡ್ಲಿಲ್ಲ. ಇದು ಕೂಡ ಏನ್ ತಲೆ ಕೆಡಿಸ್ಕೊಳ್ಳಿಲ್ಲ. ಮುಂದೆ ಹೋಗುತ್ತಾ ಹೋಗುತ್ತಾ ಒಂದು
ಹೊಳೆ ಬಂತು. ಹೊಳೆ ಬಂದಾಗ ನೀರಾಣಿ ನಡೀತಾನೆ ಹೋಯ್ತು. ನೀರಾಣಿ ಸ್ವಲ್ಪ ನೀರು ಕಾಲಿನವರೆಗೆ ಮುಳುಗಕ್ಕೆ ಸ್ಟಾರ್ಟ್ ಆಯ್ತು, ಇಳೀತು. ನಿಮ್ಗೆ ಗೊತ್ತಿದೆ, ನೀರಾಣಿ ಅದು ಎಷ್ಟೇ ಆಳ ಇದ್ರು ಕೂಡ ಅದು ಈಜುತ್ತೆ. ಆದ್ರೆ ಈ ಕಾಲಲ್ಲಿ ಹಿಡಿದಿರುವಂತ ಈ ಪ್ರಾಣಿಗೆ ಅದಕ್ಕೆ ಈಜಕ್ಕೆ ಬರಲ್ಲ. ಇದು ಮುಂದೆ ನಡ್ಕೊಂಡೇ ಹೋಗ್ತಾ ಇದೆ. ನೋಡಿದ ನಂತರ ಕಾಲಿಂದ ಭೂಮಿ ಬಿಟ್ಟಿದ್ದ ಸಮಯದಲ್ಲಿ ನೀರಾಣಿ ಏನ್ ಮಾಡ್ತು, ಈಜುದಕ್ಕೆ ಪ್ರಾರಂಭ ಆಯ್ತು. ಈ ಈಜುದಕ್ಕೆ ಬೇರೆ ಮಾಡಿ ಈ ಕೆಳಗಡೆ ಇರುವ ಈ ಚಿಕ್ಕ ಪ್ರಾಣಿ ಏನಾಗುತ್ತೆ, ಉಸಿರಾಟಕ್ಕೆ ಗಾಳಿಯಿಂದ ಒದ್ದಾಡಕ್ ಸ್ಟಾರ್ಟ್ ಆಯ್ತು. ಒದ್ದಾಡಕ್ ಸ್ಟಾರ್ಟ್ ಆದ್ರೆ ಅಷ್ಟ ಆಳಕ್ಕೆ ಹೋದ್ಮೇಲೆ ಮೇಲೆ ಬರಕ್ಕಾಗುತ್ತೆ? ಬಾಯಲ್ಲಿ ಗುಳ್ಳೆಗಳು ಬೇರೆ ಹೋಗ್ತಾ ಇದೆ, ಇನ್ನು ನೀರು ಕೆಳಗಡೆನೆ ಹೋಗ್ಬೇಕಾ? ಕೊನೆಗೆ ಆ ಒಂದು ಪ್ರಾಣಿ ಸತ್ತು ಹೋಯ್ತಿಲ್ಲ. ಅಲ್ಲೆಲ್ಲೂಯ. ಕರ್ತನ ಇದರಿಂದ ನಮ್ಗೆ ಏನನ್ನ ತಿಳಿದುಕೊಡ್ಬೇಕು ಪ್ರಿಯರೇ, ನಾವು ನಮ್ಮ ಫೀಲ್ಡ್ ಅನ್ನ ಅರ್ಥ ಮಾಡ್ಕೊಳ್ಬೇಕು. ಅಲ್ಲೆಲ್ಲೂಯ. ನೋಡ್ರಿ, ದುರಾತ್ಮಗಳನ್ನ ನಾವು ಜಯಿಸೋದು ನಮ್ಮ ಬಾಯಿ ಮಾತಿನಿಂದ ಅಲ್ಲ, ನಮ್ಮ ದೇಹದ ಶಕ್ತಿಯಿಂದಲ್ಲ, ನಮ್ಮ ಮನಸ್ಸಿನಲ್ಲಿರುವಂತ ಯುಕ್ತಿಯಿಂದಲ್ಲ. ನಾವು ದುರಾತ್ಮಗಳನ್ನ ಜಯಿಸಕ್ ಆಗೋದು ನಮ್ಮ ಪ್ರಾರ್ಥನೆಯ ಕೋಣೆಯ ಒಳಗಡೆ ಬೇರೆ. ಹಲ್ಲೆಲೂಯ. ನಾವು ಯಾವಾಗ ನಾವು ಮೊಣಕಾಲೂರುವುದಕ್ಕೆ ಮನಸ್ಸು ಮಾಡಿ ಸತ್ಯವೇದವನ್ನ ಹಾಡಿನ ಬುಕ್ಕನ್ನ ತೆಗೆದುಕೊಂಡು ವೈಯಕ್ತಿಕವಾಗಿ ನಾವು ಯಾವಾಗ ಪ್ರಾರ್ಥನೆ ಕೋಣೆಗಳಿಗೆ ಪ್ರವೇಶಿಸ್ತೇವೋ, ದುರಾತ್ಮನು ಆತನ ಶಕ್ತಿಯನ್ನ ಕಳೆದುಕೊಳ್ತಾನೆ ಪ್ರಿಯರೇ. ಸೈತಾನನು ಆತನ ಶಕ್ತಿಯನ್ನು ಕಳೆದರೆ, ಅದಕ್ಕಿಂತ ಮುಂಚೆ ರಕ್ತ ಇರ್ತಿದ್ದಂತ ಈ ಸೈತಾನನು ಅದನ್ನ ಆ ಒಂದು ಸ್ಥಳಕ್ಕೆ ಬಂದ ಕೂಡಲೇ ಯೇಸುವಿನ ಸಾನ್ನಿಧ್ಯದ ಮಧ್ಯದಲ್ಲಿ ನೀನು ಸ್ತೋತ್ರ ಮಾಡುತ್ತಲೇ, ನೀನು ಪ್ರಾರ್ಥನೆ ಮಾಡುತ್ತಲೇ ಅದು ಸಾಯುವಂತದಾಗಿದೆ. ಹಲ್ಲೆಲೂಯ. ಅವನು ನಾಶವಾಗುವಂತವರಾಗಿದ್ದಾರೆ, ಅದನ್ನು ಮುರಿದು ಬಿಡುವವರಾಗಿದ್ದಾರೆ. ಅದನ್ನೇ ದಾವೀದನು ಮಾಡ್ತಾ ಇದ್ದಾನೆ. ಎಲ್ಲಾ ಯುದ್ಧಕ್ಕೆ ಏನನ್ನ ತಗೊಂಡು ಹೋಗ್ತಾರೆ, ಕತ್ತಿ ತಗೊಂಡು ಹೋಗ್ತಾರೆ, ಈಟಿ ತಗೊಂಡು ಹೋಗ್ತಾ ಇದ್ದಾರೆ, ಬರ್ಜಿ ತಗೊಂಡು ಹೋಗ್ತಾರೆ, ಗುರಾಣಿ ತೆಗೆದರೆ. ಆದ್ರೆ ದಾವೀದನು ಏನನ್ನ ತಗೊಂಡು ಹೋಗ್ತಾ ಇದ್ದಾನೆ, ಕವಣೆ ಮತ್ತು ಕಲ್ಲುಗಳನ್ನ ತಗೊಂಡು ಹೋಗ್ತಾನೆ. ಹಲ್ಲೆಲೂಯ. ಅವನ ಫೀಲ್ಡ್, ಅವನಿರುವಂತ ಫೀಲ್ಡ್ ಅವನಿಗೆ ಕತ್ತಿ ವರ್ಷವನ್ನ ಮಾಡೋದಲ್ಲ, ಅವನು ಕವಣೆಯಲ್ಲಿ ಕಲ್ಲನ್ನು ಒಡೆಯಲು ಪರಿಣಿತನಾಗಿದ್ದಾನೆ. ಹಲ್ಲೆಲೂಯ. ಅದನ್ನು ಎಷ್ಟು ಪರಿಣಿತನಂದ್ರೆ ಅದನ್ನು ಎಷ್ಟು ದೂರಕ್ಕಾದರೂ ಏಮಿಟ್ಟು ಹೊಡೆಯುವಂತ ಆ ಪರಿಣಿತಿಯನ್ನು, ತರಬೇತಿಯನ್ನು ಹೊಂದಿದನು. ಇದು ನೋಡುವ 41ನೇ ವಚನದಲ್ಲಿ, ಇದ್ದ ಫಿಲಿಸ್ತ್ಯನು ದಾವೀದನ ಸಮೀಪಕ್ಕೆ ಬಂದನು, ಗುರಾಣಿ ಹೊರುವವನು ಅವನ ಮುಂದೆ ಇದ್ದನು. ಫಿಲಿಸ್ತ್ಯನು ನೋಡ್ರಿ, ಅವನು ಗುರಾಣಿ ಹೊರದಕ್ಕೆ ಒಬ್ಬ ವ್ಯಕ್ತಿ, ದಾವೀದನಂತ ಒಬ್ಬ ವ್ಯಕ್ತಿ ಅವನ ಮುಂದೆ ಇದ್ದಾನೆ ಗುರಾಣಿ ಹೊರದಕ್ಕೆ. ಫಿಲಿಸ್ತ್ಯನ ಕೆಂಬಣ್ಣದವನು ಸುಂದರನು ಯವನಸ್ಥನು ಆದ ದಾವೀದನನ್ನು ನೋಡಿ ತಿರಸ್ಕಾರದಿಂದ ಅವನಿಗೆ, ನೀನು ಕೋಲು ಹಿಡಿದು ನನ್ನ ಬಳಿಗೆ ಬರುವುದೇನು, ನಾನು ನಾಯಿಯೋ ಎಂದು ಹೇಳಿ ಅವನನ್ನು ತನ್ನ ದೇವರ ಹೆಸರಿನಲ್ಲಿ ಶಪಿಸಿ, ಇಲ್ಲಿ ಬಾ, ನಿನ್ನ ಮಾಂಸವನ್ನು ಮೃತಪಕ್ಷಿಗಳಿಗೆ ಹಂಚಿಕೊಡುತ್ತೇನೆ. ಆಗ ದಾವೀದನು ಅವನಿಗೆ, ನೀನು ಈಟಿ ಕತ್ತಿ ಬರ್ಜಿಗಳೊಡನೆ ನನ್ನ ಬಳಿಗೆ ಬರುತ್ತಿ, ನಾನಾದರೂ ನೀನು ಹೀಯಾಳಿಸಿದಂತ ಸೇನಾಧೀಶ್ವರನು ಇಸ್ರಾಯೇಲರ ಯುದ್ಧ ಭಟರ ದೇವರು ಆಗಿರುವ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ. ಹಲ್ಲೆಲೂಯ. 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 ನಾನು ಬರುತ್ತೇನೆ ನನ್ನ ಬಲದಿಂದ ಅಲ್ಲ, ನನ್ನ ಶರೀರದ ಬಲದಿಂದ ಅಲ್ಲ, ನನ್ನ ಯುಕ್ತಿಯಿಂದಲ್ಲ, ನನ್ನ ಯುದ್ಧದಲ್ಲಿರೋ ಪ್ಲಾನ್ ಇಂದ ಅಲ್ಲ, ನಾನು ಬರ್ತಿದ್ದು ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯ. ಎಷ್ಟು ಸ್ಥಳಗಳಿಗೆ ನಾವು ಯೇಸುವಿನ ನಾಮದಲ್ಲಿ ಹೋಗಿಲ್ಲ ಬೇರೆ, ಎಷ್ಟು ಸ್ಥಳಗಳಿಗೆ ನಾವು ಯೇಸುವಿನ ನಾಮದಲ್ಲಿ ಹೋಗಿಲ್ಲ. ಅಸಾಧ್ಯವಾದ ಕಾರ್ಯಗಳ ಮಧ್ಯದಲ್ಲಿ ಯೇಸುವಿನ ನಾಮದಲ್ಲಿ ನಾವು ಹೋಗಿದ್ದೇವೆ. ಅದರ ರುಚಿ ತಿಳಿದವರಿಗೆ ಗೊತ್ತಿದೆ. ಹಲ್ಲೆಲೂಯ. ಅದರ ಪರಾಕ್ರಮದ ವಿಚಾರ ತಿಳಿದವರಿಗೆ ಗೊತ್ತಿದೆ. ಕೆಲವರು ಅಂದುಕೊಳ್ತಾರೆ, ಓ ಇವನು ಮುಗಿತು, ಇವನ ಕತೆ, ಇವನು ಇವತ್ತು ಏನಾದ್ರೂ ಒಂದು ಗತಿ ಆಗುತ್ತೆ ಅಂತ ಅನ್ಕೊಂಡು ಅಂದಾಗೆಲ್ಲ ನಾವು ಆತನ ಯೇಸುವಿನ ನಾಮವನ್ನ ಎತ್ತುಕೊಂಡು ಹೋದಾಗ ಕರ್ತನ ದೊಡ್ಡ ಕಾರ್ಯವನ್ನ ಮಾಡಿದ ಆತನಾಗಿ. ಹಲ್ಲೆಲೂಯ. ನೋಡ್ರಿ, ಅವನು ಹೇಳ್ತಾನೆ, ಆತನು ಇವತ್ತು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿ, ಇವನು ಹೇಳ್ತಾ ಇದ್ದಾನೆ, ನಿನ್ನ ಮಾಂಸವನ್ನ ಏನಂತೆ ಮೃಗ ಪಕ್ಷಿಗಳಿಗೆ ಹಂಚಿಕೊಡ್ತಾನೆ. ದಾವೀದನ ಏನು ಸುಮ್ಮನೆ ಇರಲಿಲ್ಲ. ಅವನೇ ಹೇಳ್ತಾನೆ ಆ 46ನೇ ವಚನದಲ್ಲಿ, ಆತನು ಈ ಹೊತ್ತು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಡುವನು, ನಾನು ನಿನ್ನನ್ನು ಕೊಂದು ನಿನ್ನ ತಲೆಯನ್ನು ಕಡಿದು ಫಿಲಿಸ್ತ್ಯ ಸೈನ್ಯದ ಶವಗಳನ್ನು ಮೃಗ ಪಕ್ಷಿಗೆ, ನಾನು ನಿನ್ನನ್ನು ಮಾತ್ರ ಅಲ್ಲ, ನಿನ್ ಜೊತೆ ಬಂದಿದಾರಲ್ಲ, ನಿನ್ನನ್ನು ಹಿಂಬಾಲಿಸಿಕೊಂಡು ಒಬ್ಬೊಬ್ರು ಬಂದಿರಲ್ಲ, ಅವ್ರನ್ನ ಲೆಕ್ಕ ಹಾಕಿ ನಾನು ಮೃಗ ಪಕ್ಷಿಗಳಿಗೆ ಹಂಚಿಕೊಡೋದು. ಅಂದ್ರೆ ನಿನ್ ಖಾಲಿ ಒಂದು ಚಿಕ್ಕ ಪಾರ್ಟಿ ಮಾಡ್ತೀವಿ ಅಷ್ಟೇ, ಆದ್ರೆ ನಾನೇನ್ ನೋಡಿದ್ರೆ ಮದುವೆ ಔತಣ ಊಟ ಎಲ್ರಿಗೂ ಬಡಿಸ್ತೀನಿ ನಾವು ಮೃಗ ಪಕ್ಷಿಗಳಿಗೆ. ಇದರಿಂದ ಇಸ್ರಾಯೇಲರೊಳಗೆ ದೇವರಿರುತ್ತಾನೆಂಬುದು ಭೂಲೋಕದವರಿಗೆಲ್ಲ ತಿಳಿದು ಬರುವುದು. ಯೆಹೋವನು ಈಟಿ ಕತ್ತಿಗಳಿಲ್ಲದೆ ರಕ್ಷಿಸಬಲ್ಲನೆಂಬುದು ಇಲ್ಲಿ ಕೂಡಿರೋರೆಲ್ಲ ಗೊತ್ತಾಗೋದು. ಯಾಕಂದ್ರೆ ಯಾರಿಗೆಲ್ಲ ಗೊತ್ತಾಗಬೇಕು? ಫಿಲಿಸ್ಟಿಯರಿಗೆ ಗೊತ್ತಾಗೋದು ಮಾಡಿದ್ರಲ್ಲ, ಕೂತಿದಾರಲ್ಲ ಈಗ ಇಲ್ಲಿ ಕುಕ್ಕರು ಬಡ್ದಿದಾರಲ್ಲ, ಎಲ್ಲಾ ಸೌಲ ಮತ್ತು ಅವರ ಸೈನ್ಯಕ್ಕೂ ಗೊತ್ತಾಗಬೇಕಾಯ್ತು ಈಟಿ ಬರ್ಜಿ ಕತ್ತಿ ಇಲ್ಲದೆ
ಯುದ್ಧವನ್ನ ಜಯಿಸಬಹುದು. ಯಾಕೆಂದ್ರೆ ಯುದ್ಧ ಫಲವು ಯಾರ ಕೈಯಲ್ಲಿದೆ? ಯೆಹೋವನ ಕೈಯಲ್ಲಿದೆ. ಆತನು ನಿಮ್ಮನ್ನು ನಮ್ಮ ಕೈಗೆ ಒಪ್ಪಿಸಿ ಕೊಡುವನು. ಹಲ್ಲೆಲೂಯಾ. ಇಲ್ಲಿ ಎರಡು ವ್ಯಕ್ತಿಗಳು, ಎರಡು ಕ್ರೀಚರ್ಗಳು, ಎರಡು ಸೃಷ್ಟಿಗಳು ಹೊರಗಡೆ ಬರ್ತಾ ಇದೆ. ಮೃಗ, ಪಕ್ಷಿ. ಈ ಮೃಗ ಪಕ್ಷಿಗಳು ಮೇಲೆ ಹಾರಾಡ್ತಿರ್ಬೋದು. ಗೋಲಿಯಾತ ಬಂದು ನಿಂತಿದ್ದಾನೆ, ಈ ದಾವಿದ ಬಂದು ನಿಂತಿದ್ದಾನೆ. ಆವಾಗ ಮೃಗ ಪಕ್ಷಿಗಳು ಒಂದು ಪ್ರಾರ್ಥನೆ ಮಾಡುವಂತ ಪ್ರಾರ್ಥನೆ ಇರ್ಬೋದು. ಏನಂತ ಪ್ರಾರ್ಥನೆ ಇರ್ಬೋದು? ದಾವಿದನ್ ಸಾಯೋದು ಬೇಡ, ದಾವಿದನ್ ಸೋಲೋದು ಬೇಡ. ಯಾರು ಸೋಲ್ಬೇಕು? ಸೋಲ್ಬೇಕು. ಯಾಕೆಂತಂದ್ರೆ ತಿನ್ನಕ್ಕೆ ಮಾಂಸ ಜಾಸ್ತಿ ಸಿಗುತ್ತೆ ಅಂತ ಅನ್ಕೊಂಡು, ತಿನ್ನಕ್ಕೆ ಮಾಂಸ ಜಾಸ್ತಿ ಸಿಗುತ್ತೆ. ಮಾಡಿದ್ರೆ ಟೈಸನ್ ಕೋಳಿನೇ ಮಾಡ್ಬೇಕು, ಬಾಯ್ಲರ್ ಕೋಳಿ ಬೇಡ ಅಂತ ಅನ್ಕೊಂಡು ಯಾರು ಹೇಳ್ತಾ ಇದಾರೆ? ಮೇಲಿರುವಂತ ಗಿಡಗಳು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದೆ. ಏನಂತಂದ್ರೆ, ಏನೇ ಆದ ದೇವರೇ, ಇವತ್ತಿನ ದಿವಸ ಗೋಲ್ಯಾತನೇ ಸೋಲ್ಬೇಕು. ಯಾಕಂತಂದ್ರೆ ಇವತ್ತು ಕಾಡಲ್ಲಿ, ಈ ಒಂದು ಎಲ್ಲಾ ತಗ್ಗಿನಲ್ಲಿ, ಈ ನಮಗೊಂದು ಊಟದ ಕೊರತೆಯ ಮಧ್ಯದಲ್ಲಿ ನಮಗೆಲ್ಲರಿಗೂ ಊಟ ಆಗ್ಬೇಕು. ಇವತ್ತು ಒಂದು ದೊಡ್ಡ ಔತಣ ಕೂಟ ನಡಿಬೇಕು ಅಂದ್ರೆ ಯಾರು ಸಾಯ್ಬೇಕು? ಗೋಲ್ಯಾತ ಮಾತ್ರವೇ ಸಾಯಬೇಕು ಅಂತ ಅನ್ಕೊಂಡು ಅವುಗಳು ಪ್ರಾರ್ಥನೆ ಮಾಡ್ತಾ ಇದ್ದಾವೆ. ಈ ಸಮಯದಲ್ಲಿ ಆ ಪ್ರಾರ್ಥನೆ ಮಧ್ಯದಲ್ಲಿ ಯೆಹೋವನ ಈಟಿಕತೆ. ಓಕೆ, ಅದನ್ನ ಏನ್ ಮಾಡ್ತಾ ಇದ್ದಾನೆ? ಈಗ ಆಯ್ತು, ಫೈನಲ್ ಟಚ್ ಆಗ್ತಾ ಇದೆ. ಕೈಯನ್ನು ಚೀಲದಲ್ಲಿ ಹಾಕಿ ಒಂದು ಕಲ್ಲನ್ನು ತೆಗೆದು ಹಣೆಗೆ ಗುರಿ ಇಟ್ಟು ಕವಡೆಯನ್ನು ಬೀಸಿ ಹೊಡೆಯಲು ಕಲ್ಲು ಅವನ ಹಣೆ ಒಳಗಡೆ ಹೊಕ್ಕಿತ್ತು. ಅವನು ಬೋರಲು ಬಿದ್ದನು. ಕೂಡಲೇ ಅವನು ಹೋಗಿ ಆ ಫಿಲಿಸ್ಟಿಯನ ಮೇಲೆ ನಿಂತು ಅವನ ಕತ್ತಿಯನ್ನು ಹಿರಿದು ಅದರಿಂದಲೇ ಅವನ ತಲೆಯನ್ನು ಕಡಿದು ಅವನನ್ನು ಸಾಯಿಸಿದನು. ಹಲ್ಲೆಲೂಯಾ. ಈ ಪ್ರಕಾರ ದಾವಿದನು ಕತ್ತಿಯಿಂದಲ್ಲ, ಬರೀ ಒಂದು ಕವಣೆಯ ಕಲ್ಲಿನಿಂದ ಫಿಲಿಸ್ಟಿಯರನ್ನು ಸೋಲಿಸಿ ಕೊಂದು ಹಾಕಿದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದಾವಿದನ ಏನ್ ಹೇಳ್ತಾರೆ? ನಿನ್ನ ಕುತ್ತಿಗೆಯನ್ನು ನನಗೆ ಕಡಿದು, ನಿನ್ನ ತಲೆಯನ್ನು ಕಡಿದು ನಾನು ನಿನ್ನನ್ನು, ನಿನ್ನ ಒಂದು ಫಿಲಿಸ್ಟಿಯ ಸೈನ್ಯವನ್ನ ಈ ಮೃಗ ಪಕ್ಷಿಗಳೇ ಹಾಕ್ತಾನೆ. ಕತ್ತಿನ ತಗೊಂಡೋಗಿರಲಿಲ್ಲ. ಕತ್ತಿನ ತಗೊಂಡು ಯಾರು ಕತ್ತಿ ಇಟ್ಕೊಂಡಿದ್ದಾಗಂದ್ರೆ, ಯಾರು ಗೋಲ್ಯಾತನ ಕತ್ತಿ ಇಟ್ಕೊಂಡು ದಾವಿದನ್ನ ಕೊಲ್ಲೋದಕ್ಕೆ, ಈ ಇಸ್ರಾಯೇಲನ್ನ ಕೊಲ್ಲೋದಕ್ಕೆ ಅವನು ಬಂದಿದ್ದೋ ಅದೇ ಕತ್ತಿಯಿಂದ ಗೋಲ್ಯಾತನ ತಲೆಯನ್ನ ಆತನು ತುಂಡು ಮಾಡ್ತಾನೆ. ಹಲ್ಲೆಲೂಯಾ. ನೋಡ್ರಿ ಪ್ರಿಯರೇ, ನೀವು ಕರ್ತನ ನಾಮದಲ್ಲಿ ನೀವು ಹೋರಾಟ ಇರುವಂತ ಸ್ಥಳದಲ್ಲಿ ಮಧ್ಯದಲ್ಲಿ ಹೋದ್ರೆ ಸಾಕು, ಎಲ್ಲವನ್ನ ಕರ್ತನು ಒದಗಿಸಿ ಕೊಡುವಾಗನಾಗಲಿ. ಹಲ್ಲೆಲೂಯಾ. ವ್ಯಕ್ತಿಗಳನ್ನ ಕರ್ತನು ತಕ್ಕ ಸಮಯಕ್ಕೆ ಕಳಿಸ್ತಾನೆ. ಹಲ್ಲೆಲೂಯಾ. ಕರ್ತನು ಸಹಾಯಗಳನ್ನ ತಕ್ಕ ಸಮಯಕ್ಕೆ ಕಳಿಸ್ತಾನೆ. ಯುದ್ಧವನ್ನ ಮಾಡುವುದಕ್ಕೆ ಅನೇಕ ವಿಚಾರಗಳನ್ನ ನಿಮ್ಮ ಮಧ್ಯದಲ್ಲಿ ಕರ್ತನು ಕಳಿಸಲು ಶಕ್ತನಾಗಿದ್ದಾರೆ. ಒಂದನ್ನ ಕರ್ತನು ನಿಮ್ಮಿಂದ ಬಯಸ್ತಾ ಇದ್ದಾರೆ. ನೀನು ಯೇಸುವಿನ ನಾಮದಲ್ಲಿ ಆ ಹೋರಾಟದ ಮಧ್ಯದಲ್ಲಿ ನೀನು ಎದ್ದು ನಿಲ್ಲಬೇಕಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಕಲ್ಲನ್ನ ಬಿಸಾಡಿದ, ಕವಣೆಯಿಂದ ಕಲ್ಲನ್ನ ಬಿಸಾಡಿದ ಆ ಕಲ್ಲುಗಳಿಗೆ ಒಂದು ಸಾಕ್ಷಿ ಕೊಡುವುದಕ್ಕಿದೆ. ಏನ್ ಸಾಕ್ಷಿ ಅದು? ನಮ್ಮ ದೇವರು ಜಯ ಕೊಡುವ ದೇವರಾಗಿದೆ. ಹಲ್ಲೆಲೂಯಾ. ನಮ್ಮ ದೇವರು ಜಯ ಕೊಡುವ ದೇವರಾಗಿದೆ. ಈ ಉಪವಾಸ ಪ್ರಾರ್ಥನೆಯಲ್ಲಿ ಕೂತಿರುವಂತ ಪ್ರಾರ್ಥನೆ ವಿಜ್ಞಾಪನೆಯನ್ನು ಮಾಡಿರುವಂತ ಒಬ್ಬೊಬ್ಬರಿಗೆ ನಾನು ಹೇಳಲು ಬಯಸ್ತೇನೆ, ನಮ್ಮ ದೇವರು ಜಯ ಕೊಡುವ ದೇವರಾಗಿದೆ. ದಾವಿದನಿಗೆ ಜಯ ಕೊಟ್ಟ ದೇವರು ಇವತ್ತಿನ ದಿವಸ ಭರವಸೆ ಇದೆಯೇ? ನಂಬಿಕೆ ಇದೆಯೇ? ದಾವಿದನಿಗೆ ಜಯ ಕೊಟ್ಟ ದೇವರು ನನಗೂ ಜಯವನ್ನ ಕೊಡುತ್ತಾರೆ, ನನ್ನ ಕುಟುಂಬಕ್ಕೂ ಜಯವನ್ನ ಕೊಡುತ್ತಾರೆ. ಓ, ಎಲ್ಲ ಮಹಿಮೆಗೆ ಕಾರಣನು, ಎಲ್ಲ ಒಂದು ಯುದ್ಧಕ್ಕೆ ಫಲವನ್ನ ಕೊಡುವಾಗನು, ನನಗೆ ಜಯ ಕೊಡಲಿ, ನನ್ನ ಹೋರಾಟದಲ್ಲಿ ಜಯ ಕೊಡುವಾಗನು, ನನಗಿರುವಂತ ಶೋಧನೆಯಲ್ಲಿ ಜಯ ಕೊಡುವಾಗನು, ನನಗಿರುವಂತ ಕಷ್ಟಗಳಲ್ಲಿ ಜಯ ಕೊಡುವಾಗನು, ನನಗೆ ಬಿಡುಗಡೆ ಕೊಡುವಾಗನು ಎನ್ನುವಂತ ನಂಬಿಕೆ ಇದೆಯಾ? ನಂಬಿಕೆ ಇಲ್ಲದೆ ತಗೊಂಡ್ರೆ ಕರ್ತನು ನಿಮಗೆ ಜಯವನ್ನ ಕೊಡುವಾಗನು. ಯೇಸುವಿನ ನಾಮದಲ್ಲಿ ಜಯ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಜಯ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಜಯ ಉಂಟಾಗಲಿ. ಯಾರು ಜಯ ಹೊಂದುತ್ತಾನೋ, ಪ್ರಕಟಣೆ ಪುಸ್ತಕದಲ್ಲಿ ಹೇಳ್ತಾ ಇದೆ, ಎಫೆಸಸ್ ಸಭೆಗೆ ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೇಶದಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುತ್ತಾನೆ. ಸ್ಮುರ್ಣ ಸಭೆಗೆ ಕರ್ತನ ಯಾವನು ಜಯ ಹೊಂದುವವನಿಗೆ ಎರಡನೇ ಮರಣದಿಂದ ಕೇಡಾಗುವುದೇ ಇಲ್ಲ. ಪೆರ್ಗಮ ಸಭೆಗೆ ಯಾವನು ಜಯ ಹೊಂದುತ್ತಾನೋ ಇವನಿಗೆ ಬಚ್ಚಿಟ್ಟಿರುವ ಮನ್ನವೆಂಬ ಆಹಾರವನ್ನು ಕೊಡುವೆನು. ಇದಲ್ಲದೆ ಅವನಿಗೆ ಏನಂತೆ, ಬಿಳಿ ಕಲ್ಲನ್ನು, ಅದೇ ರೀತಿ ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರನ್ನು ಕೊಡುವೆನು. ತುವತೈರ ಸಭೆಗೆ ಹೇಳ್ತಾ ಇದ್ದಾರೆ, ಯಾವನು ಜಯಶಾಲಿಯಾಗಿದ್ದು ನನಗೆ ಮೆಚ್ಚುಗೆಯಾದ ಕೃತ್ಯಗಳನ್ನು ಕಡೆಯವರೆಗೂ ನಡೆಸುತ್ತಾನೋ ಅವನಿಗೆ ನಾನು ನನ್ನ ತಂದೆಯಿಂದ ಹೊಂದಿದ ಅಧಿಕಾರಗಳಂತೆ ಜನಾಂಗಗಳ ಮೇಲೆ ಅಧಿಕಾರವನ್ನು ಕೊಡುವೆನು. ಸಾರ್ದಿಸಿನ ಸಭೆಗೆ ನೋಡುವಾಗ ಜಯಶಾಲಿಗೆ ಹೀಗೆ ಶುಭ ವಸ್ತ್ರಗಳನ್ನು ಹೊದಿಸುವರು. ಜೀವವಾದಿರ ಪಟ್ಟಿಯಿಂದ ಅವನ ಹೆಸರನ್ನು ನಾನು ಅಳಿಸಿ ಬಿಡದೆ ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಒಪ್ಪುವೆನು. ಫಿಲದೆಲ್ಫಿಯ ಸಭೆಗೆ ನೋಡುವಾಗ ಯಾವನು ಜಯ ಹೊಂದುತ್ತಾನೋ
ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುತ್ತೇನೆ. ಲವೋದಿಕೆಯ ಸಭೆ ನೋಡುವಾಗ ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡಿನ ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಷ್ಟು ಜನ ನಾವು ಜಯ ಹೊಂದದಕ್ಕಿದ್ದೇವೆ? ಯಾವುದರ ರೀತಿಯಲ್ಲಿ ಹೋರಾಟಗಳ ಮಧ್ಯದಲ್ಲಿ ಕುಗ್ಗಿ ಹೋಗದೆ, ಯಾವುದರ ರೀತಿಯಲ್ಲಿ ಯೇಸುವಿನ ನಾಮವನ್ನು ಹಿಡಿದುಕೊಂಡು, ಯಾವುದರ ರೀತಿಯಲ್ಲಿ ನಾವು ಈ ಲೋಕ ನಮ್ಮ ಜೊತೆ ಯುದ್ಧ ಮಾಡುವ ರೀತಿಯಲ್ಲಿ ಬಾಯಿಯ ಮುಖಾಂತರ ನಮ್ಮ ಶರೀರದ ಮುಖಾಂತರ ಯುದ್ಧ ಮಾಡದೆ ಪ್ರಾರ್ಥನೆಯಲ್ಲಿ ಕೂತು ಯುದ್ಧ ಮಾಡುವವರು ಎಷ್ಟು ಜನ ಇದ್ದೀರಾ? ಲಾಸ್ಟ್ 2 days ಇದೆ. ಹಲ್ಲೆಲೂಯಾ. ಲಾಸ್ಟ್ 2 days ಇರುವಾಗ ಯಾವಾಗಲೂ ಫೈನಲ್ ಡೇಸ್ ಇದೆಯಲ್ಲ, ಅದು ಬಹಳ ಪ್ರಾಮುಖ್ಯವಾದದ್ದಾಗಿದೆ. ನಾವು ಬಾಯಿ ತೆರೆದು ಸ್ತೋತ್ರ ಮಾಡುವಾಗ ಕರ್ತನ ದೊಡ್ಡ ಕಾರ್ಯವನ್ನು ಮಾಡುವಾಗಲಾಗಿದ್ದಾರೆ. ನಾವು ಬಾಯಿ ತೆರೆದು ಕರ್ತನ ಪ್ರಾರ್ಥನೆ ಮಾಡುವಾಗ ದೊಡ್ಡ ಕಾರ್ಯವನ್ನು ಮಾಡುವಾಗಲಾಗಿದ್ದಾರೆ. ಕೂಡಲರನ ಶಂದರಾದನ ಪ್ರಿಯಂಗರ ಆರಾಧನ ಈ ಸಮಯದಲ್ಲಿ ಕರ್ತನ ಸನ್ನಿಧಾನದಲ್ಲಿ ನಾವಿದ್ದೇವೆ. ಕರ್ತನ ಸನ್ನಿಧಾನದಲ್ಲಿ ಈ ಸಮಯದಲ್ಲಿ ನಿಂತು ಘೋಷಣೆ ಮಾಡೋಣ, ಜಯವನ್ನು ಘೋಷಣೆ ಮಾಡೋಣ. ನಮ್ಮ ಪರಿಸ್ಥಿತಿಗಳ ಮೇಲೆ ಜಯವನ್ನು ಘೋಷಣೆ ಮಾಡೋಣ. ವಾಸ್ತವದಲ್ಲಿ ಆತ್ಮಿಕ ಬಲವನ್ನು ಹೊಂದಿರುವಂತ ಪ್ರತಿಯೊಬ್ಬರ ಈ ಸಮಯದಲ್ಲಿ ಜಯವನ್ನು ಘೋಷಣೆ ಮಾಡೋಣ. ದೆವ್ವಗಳ ವಿರುದ್ಧವಾಗಿ ಜಯವನ್ನು ಘೋಷಣೆ ಮಾಡೋಣ. ದುರಾತ್ಮಗಳ ವಿರುದ್ಧವಾಗಿ ಜಯವನ್ನು ಘೋಷಣೆ ಮಾಡೋಣ. ಪಾಪಗಳ ವಿರುದ್ಧವಾಗಿ ಜಯವನ್ನು ಘೋಷಣೆ ಮಾಡೋಣ. ಶತ್ರುವಿನ ವಿರುದ್ಧವಾಗಿ ಜಯವನ್ನು ಘೋಷಣೆ ಮಾಡೋಣ. ಬಾಯಲ್ಲಿ ನುಡಿರಿ 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 ಹೇಳುವ ಬಾಯ ಘೋಷಣೆ ಯೇಸುವಿನ ನಾಮದಲ್ಲಿ ಜಯವನ್ನು ಪಡೆಯುತ್ತೇವೆ. ಮೊದಲನೇ ಪೇತ್ರ 2ನೇ ಅಧ್ಯಾಯ 4-5 ವಚನಗಳನ್ನು ಓದಿ ಮುಗಿಸಿಕೊಳ್ಳೋಣ. ನೀವು ಜೀವವುಳ್ಳ ಕಲ್ಲಾಗಿರುವ ಆತನನ್ನ ಸೇರಿಕೊಂಡಿದ್ದೀರಿ. ಆತನ ಯಾರಂತೆ? ಅದನ್ನು ಜೀವವುಳ್ಳ ಕಲ್ಲಾಗಿದ್ದಾನೆ. ಹಲ್ಲೆಲೂಯಾ. ಆ ಕಲ್ಲನ್ನು ಮನುಷ್ಯರು ನಿರಾಕರಿಸಿದರು. ದೇವರು ಅದನ್ನು ಆಯಲ್ಪಟ್ಟದ್ದು ಮಾನ್ಯವಾದದ್ದು ಎಂದು ಎಣಿಸಿದರು. ಹಲ್ಲೆಲೂಯಾ. ನಮ್ಮ ಕರ್ತನನ್ನು ಕೂಡ ಎಲ್ಲರೂ ಕೂಡ ಕಡೆಗಣಿಸಿದ್ರು. ಆದರೂ ಕೂಡ ಅದನ್ನು ಆಯಲ್ಪಟ್ಟದ್ದು, ಆತನು ಮಾನ್ಯವಾದದ್ದೆಂದು ಆತನನ್ನು ತಂದೆ ಆರಿಸಿಕೊಂಡನು. ಅದೇ ರೀತಿಯಲ್ಲಿ ನೀವು ಸಹ ಜೀವ ಉಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಕ್ಕೆ ಏನಾಗ್ತಿದ್ದೀರಾ? ಕಟ್ಟಲ್ಪಡುತ್ತಾ ಇದ್ದೀರಿ. ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನ ಸಮರ್ಪಿಸುವುದಕ್ಕೆ ಯಾರಾಗಿದ್ದೀರಿ? ಪವಿತ್ರ ಯಾಜಕ ವರ್ಗದವರು. ಯಜ್ಞವನ್ನು ಸಮರ್ಪಿಸುವುದ ಯಾಜಕ ವರ್ಗದವರಾಗಿದ್ದೀರಿ. ಯಜ್ಞವನ್ನು ಸಮರ್ಪಿಸಬೇಕಂತ ಯಾಜಕ ವರ್ಗದವರು ನೀವಾಗಿದ್ದೀರಿ. Thank you, Jesus. ಜೀಸಸ್ ಅಲ್ಲಿ ಕರ್ತನ ಹೇಳಿದಾಗಲೇ ಪ್ರಕಟಣೆ ಪುಸ್ತಕದಲ್ಲಿ ನೀವು ರಾಜರು, ನೀವು ಯಾಜಕ ವರ್ಗದವರು. ಹಲ್ಲೆಲೂಯಾ. ಕರ್ತನು ನಮ್ಮನ್ನು ರಾಜರನ್ನಾಗಿಯೂ ಯಾಜಕ ವರ್ಗದವರನ್ನೇ ಆತನು ನಿಲ್ಲಿಸುವಾತನಾಗಿದ್ದಾರೆ. ನಾವು ಎಲ್ಲಿ ನಿಲ್ಲುತ್ತೇವೋ ಆ ಜಾಗ ನಮ್ಮದು. ಹಲ್ಲೆಲೂಯಾ. ನಾವು ಯಾವ ವ್ಯಕ್ತಿಗಳನ್ನು ಸಂಧಿಸ್ತೇವೋ ಅವರು ನಮ್ಮವರಾಗಿದ್ದಾರೆ. ಹಲ್ಲೆಲೂಯಾ. ನಾವು ಎಲ್ಲಿ ಕಾಲಿಡುತ್ತೇವೋ ಆ ಜಾಗ ನಮ್ಮದಾಗಿದೆ. ಕರ್ತನ ಸನ್ನಿಧಾನದಲ್ಲಿ ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡುವವರಿದ್ದಾರೋ, ಈ ರೀತಿಯಲ್ಲಿ ಜಯ ಹೊಂದುವವರಿದ್ದಾರೋ, ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡುವವರಿದ್ದಾರೋ, ಯೇಸುವನ್ನು ಘೋಷಿಸಿರಿ, ಜಯವನ್ನು ಘೋಷಿಸಿರಿ, ಜಯವನ್ನು ಘೋಷಿಸಿರಿ, ಜಯವನ್ನು ಘೋಷಿಸಿರಿ. ಯೇಸುವಿನ ನಾಮದಲ್ಲಿ ಪರಿಶುದ್ಧನಾದ ದೇವರ ದಿನ ನಾಮಕ್ಕೆ ಸ್ತೋತ್ರ. ಹೌದು ಕರ್ತನೇ, ಜಯ ನಮ್ಮದು ಕರ್ತನೇ. ಯುದ್ಧ ನಿನ್ನದು ಕರ್ತನೇ. ಸೋಲು ಸೈತಾನನದು ಯೇಸುವೇ. ಸೋಲು ಶತ್ರುವಿನದು ಕರ್ತನೇ. ಸೋಲು ಶತ್ರುವಿನದು ಕರ್ತನೇ.
ಜಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಜಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೇ ರಾಜ, ಯಾವ ರೀತಿಯಲ್ಲಿ ಕರ್ತನೇ ಜಯ ಹೊಂದಿದ ನಂತರ ದಾವಿದನಿಗೆ ಬಹುಮಾನ ಸಿಕ್ಕಿತು, ಅದೇ ರೀತಿಯಲ್ಲಿ ನಮಗೆ ಬಹುಮಾನವನ್ನು ಕೊಡುವಾಗ ಕರ್ತನೇ ನಿನ್ನ ಜೊತೆ ಸಿಂಹಾಸನದಲ್ಲಿ ಕೂರುವಂತ ಕೃಪೆ ಕರ್ತನೇ ನಮಗೆ ಕೊಡುವಂತ ಕರ್ತನೇ ಆಶೀರ್ವದಿಸು, ಬಲಪಡಿಸು. ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿದ ಕಾಣಿಸ್ತೋದ್ರೆ ಕರ್ತನಾದ ಯೇಸು ಸ್ವಾಮಿ ಸಲ ಪ್ರಾರ್ಥಿ ಹೊಂದಿಕೊಡ್ತೇನೆ ಜೀವವುಳ್ಳ ತಂದೆ. ಆಮೆನ್.